ಓಂ ಯಾ ಮೃಷಯೋ ಮಂತಕೃತೋ ಮನೀಷಿಣಃ ಅನ್ವೈಚ್ಛಂದೇವಾಸ್ತಪಸಾಶ್ರಮೇಣ ತಾನ್ ದೇವೀಂ ವಾಚಗುಂ ಹವಿಷಾ ಯಜಾಮಹೇ ಸಾ ನೋ ದಧಾತು ಸುಕೃತಸ್ಯ ಲೋಕೆ ಚತ್ವಾರಿ ವಾಕ್ಪರಿಮಿತಾ ಪದಾನಿ ತಾನಿ ವಿದುರ್ಬ್ರಾಹ್ಮಣಾಯೇ ಮನೀಷಿಣಃ ಗುಹಾತ್ರೀಣಿ ನಿಹಿತಾನೇಂಗಯಂತಿ ತುರೀಯಂ ವಾಚೋ ಮನುಷ್ಯಾ ವದಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀ. ಸಹೃದಯರಾದ ಶ್ರೀರಾಮ ಭಕ್ತ ವೃಂದದಲ್ಲಿ ಈ ಪುಟ್ಟ ಪ್ರವಚನದ ಆರಂಭದಲ್ಲಿ ಶ್ರೀರಾಮ ಸ್ಮರಣ ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಶ್ರೀ ಪರಾಭವನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲಪಕ್ಷ ನವಮಿಯ ಈ ದಿನ ಭಗವಾನ್ ಶ್ರೀರಾಮಚಂದ್ರನ ಅವತಾರವಾದ ದಿನದಂದು ಶ್ರೀರಾಮಾವತಾರ ಸಂದರ್ಭವನ್ನು ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಶ್ರೀಮದ್ ರಾಮಾಯಣದಲ್ಲಿ ತಿಳಿಸಿರುವಂಥದ್ದನ್ನು ತಿಳಿಸಿಕೊಟ್ಟು ಈ ರಾಮಾವತಾರ ಘಟ್ಟವನ್ನೇ ಚಕ್ರವರ್ತಿ ಸಾರ್ವಭೌಮನಾದಂಥ ಭೋಜರಾಜ ತನ್ನ ಚಂಪು ರಾಮಾಯಣದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ವರ್ಣನೆ ಮಾಡಿರ್ತಕ್ಕಂಥದ್ದನ್ನು ಕೂಡ ರಾಮಭಕ್ತರ ಸನ್ನಿಧಿಯಲ್ಲಿ ಅರ್ಪಣೆ ಮಾಡಬೇಕು ಎಂಬುದಾಗಿ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ. ಬಂಧುಗಳೇ, ವಾಲ್ಮೀಕಿಗಿರಿ ಸಂಭೂತ ರಾಮಸಾಗರಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ. ಶ್ರೀಮದ್ ರಾಮಾಯಣವು ವಾಲ್ಮೀಕಿಗಳೆಂಬ ಬೆಟ್ಟದಲ್ಲಿ ಜನಿಸಿ ರಾಮನೆಂಬ ಸಾಗರಕ್ಕೆ ಸೇರ್ತಕ್ಕಂಥದ್ದು. ಅಂತಹ ಈ ಶ್ರೀಮದ್ ರಾಮಾಯಣವು ಜಗತ್ತನ್ನು ಪವಿತ್ರಗೊಳಿಸ್ತಾ ಇದೆ ಎಂಬುದಾಗಿ ಪ್ರಾಚೀನರು ಹೇಳಿದ್ದಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಶ್ರೀಮದ್ ರಾಮಾಯಣದ ಬಾಲಕಾಂಡದ 18ನೆಯ ಸರ್ಗದಲ್ಲಿ ಶ್ರೀರಾಮಚಂದ್ರನ ಅವತಾರವನ್ನು ವಾಲ್ಮೀಕಿಗಳು 6-8 ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ಸಂತಾನವಿಲ್ಲದೆ ವ್ಯಥಿತನಾದಂಥ ದಶರಥ ಮಹಾರಾಜನಿಗೆ ಪುತ್ರಕಾಮೇಷ್ಟಿ ಯಾಗದಿಂದ ಸಂತಾನವಾಗುತ್ತದೆ ಎಂಬ ಪ್ರಾಚೀನ ವಚನವನ್ನು ತಿಳಿದು ದಶರಥ ಮಹಾರಾಜನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ಯಜ್ಞವು ಮುಗಿದ ನಂತರ ಯಜ್ಞಕ್ಕಾಗಿ ಆಗಮಿಸಿ ಎಲ್ಲರೂ ಕೂಡ ತಮ್ಮ ತಮ್ಮ ದೇಶಕ್ಕೆ ತೆರಳಿದ ಮೇಲೆ ಅದಕ್ಕಾಗಿಯೇ ದಯಮಾಡಿಸಿದ್ದಂಥ ಋಷ್ಯಶೃಂಗ ಮುನಿಯೂ ಕೂಡ ಶಾಂತಾದೇವಿಯೊಡನೆ ತೆರಳಿದ ಮೇಲೆ ಶ್ರೀರಾಮನು ಜನಿಸುವ ಮೊದಲು ಈ ಪ್ರಸಂಗವಾದದ್ದರಿಂದ
ದಶರಥ ಮಹಾರಾಜನು ತನ್ನ ಅನುಚರೊಡನೆ ಅಯೋಧ್ಯ ನಗರವನ್ನು ಪ್ರವೇಶ ಮಾಡ್ತಾನೆ. ಆ ಪ್ರಸಂಗದ ಶ್ಲೋಕ ಇದು. ಏವಂ ವಿಸೃಜ್ಯತಾನ್ ಸರ್ವಾನ್ ರಾಜ ಸಂಪೂರ್ಣ ಮಾನಸಃ ಉವಾಸ ಸುಖಿತಸ್ತತ್ರ ಪುತ್ರೋತ್ಪತ್ತಿಂ ವಿಚಿಂತಯನ್. ಎಲ್ಲರನ್ನೂ ಬೀಳ್ಕೊಟ್ಟು ಯಜ್ಞ ಮುಗಿದ ನಂತರ ತನಗೆ ಸಂತಾನವಾಗಬೇಕು ಎಂಬ ಒಂದು ಮನಸ್ಸಲ್ಲಿ ಪ್ರಾರ್ಥನೆಯನ್ನೇ ಇಟ್ಕೊಂಡು ಅದನ್ನೇ ಆಲೋಚನೆ ಮಾಡ್ತಾ ದಶರಥ ಮಹಾರಾಜ ಇದ್ದಾನೆ. ತಥೋ ಯಜ್ಞೇ ಸಮಾಪ್ತೇ ತು ಋತೂನಾಂ ಷಟ್ಸಮತ್ಯಯುಃ ತತಶ್ಚ ದ್ವಾದಶೇ ಮಾಸೆ ಚೈತ್ರೇ ನಾವಮಿಕೆ ತಿಥೌ. ಯಜ್ಞ ಮುಗಿದು 6 ಋತುಗಳು ಅಂದರೆ 12 ತಿಂಗಳು ಕಳೆದ ನಂತರ ಚೈತ್ರ ಮಾಸದ ನವಮಿಯಂದು ನಕ್ಷತ್ರೇ ದೈವತ್ಯೇ ಸ್ವೋಚ್ಚ ಸಂಸ್ಥೇಷು ಪಂಚಸು ಗ್ರಹೇಶು ಕರ್ಕಟೇ ಲಗ್ನೆ ವಾಕ್ಪತಾವಿಂದುನಾ ಸಹ. ಅಧಿದೈವತ್ಯವನ್ನು ಹೊಂದಿರತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿ ಸೂರ್ಯ ಮುಂತಾದ 5 ಗ್ರಹಗಳು ಉಚ್ಚಸ್ಥಾನದಲ್ಲಿರುವಾಗ, ಕರ್ಕಾಟಕ ಲಗ್ನದಲ್ಲಿ ಬೃಹಸ್ಪತಿ ಮತ್ತು ಚಂದ್ರನ ಸಂಯೋಗವಾಗಿರುವಾಗ, ಪ್ರೋದ್ಯಮಾನೇ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ ಕೌಸಲ್ಯಾಜನಯದ್ರಾಮಂ ದಿವ್ಯಲಕ್ಷಣ ಸಂಯುತಂ. ಹಾಗಿರುವಾಗ ಜಗನ್ನಾಥನಾದಂಥ ಉತ್ತಮೋತ್ತಮ ಲಕ್ಷಣದಿಂದ ಸಂಪನ್ನನಾದಂಥ ಶ್ರೀರಾಮಚಂದ್ರನನ್ನು ಕೌಸಲ್ಯಾದೇವಿಯು ಪಡೆದಳು. ವಿಷ್ಣೋರರ್ಧಂ ಮಹಾಭಾಗಂ ಪುತ್ರಂ ಐಕ್ಷ್ವಾಕುನಂದನಂ ಲೋಹಿತಾಕ್ಷಂ ಮಹಾಬಾಹುಂ ರಕ್ತೋಷ್ಠಂ ದುಂದುಭಿಸ್ವನಂ. ರಾಕ್ಷಸ ಸಂಹಾರಕ್ಕಾಗಿ ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟಂಥ ವಿಷ್ಣುವು ತನ್ನ ಅರ್ಧ ಭಾಗದಷ್ಟೆಂದನೇ ಶ್ರೀರಾಮಚಂದ್ರನಾಗಿ ಜನಿಸಿದ್ದಾನೆ. ವಿಷ್ಣೋರರ್ಧಂ ಮಹಾಭಾಗಂ ಪುತ್ರಂ ಐಕ್ಷ್ವಾಕುನಂದನಂ ಲೋಹಿತಾಕ್ಷಂ ಮಹಾಬಾಹುಂ ರಕ್ತೋಷ್ಠಂ ದುಂದುಭಿಸ್ವನಂ ಕೌಸಲ್ಯಾಶು ಶುಭೇತೇನ ಪುತ್ರೇಣಾಮಿತ ತೇಜಸ ಯಥಾವರೇಣ ದೇವಾನಾಂ ಅದಿತಿರ್ವಜ್ರಪಾಣಿನಾ. ಹೇಗೆ ಇಂದ್ರನಿಂದ ಅದಿತಿ ದೇವಿಯು ಅತ್ಯಂತ ಶೋಭಿಸಿದಳೋ ಹಾಗೆ ಶ್ರೀರಾಮಚಂದ್ರನಿಂದ ಕೌಸಲ್ಯಾದೇವಿಯು ಶೋಭಿತಳಾದಳು ಎಂಬುದಾಗಿ ವಾಲ್ಮೀಕಿಗಳು ಈ 6-8 ಶ್ಲೋಕಗಳಿಂದ ಶ್ರೀರಾಮ ಜನನವನ್ನು ತಿಳಿಸಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ಮುಂದೆ ಭರತ, ಶತ್ರುಘ್ನ, ಲಕ್ಷ್ಮಣ ಅವರ ಜನನವನ್ನು ಕೂಡ ಇದೇ ಸರ್ಗದಲ್ಲಿ ಹೇಳ್ತಾರೆ. ಈ ಶ್ರೀರಾಮಚಂದ್ರನ ಈ ಜನನ ಘಟ್ಟವನ್ನು ಮಹಾಕವಿಯು, ಚಕ್ರವರ್ತಿ ಸಾರ್ವಭೌಮನು, ವಿದರ್ಭಾಧಿಪತಿಯೂ ಆದಂಥ ಭೋಜರಾಜನು ತನ್ನ ಚಂಪೂ ರಾಮಾಯಣದಲ್ಲಿ ಅತ್ಯದ್ಭುತವಾಗಿ ಇದನ್ನು ವರ್ಣಿಸಿದ್ದಾನೆ. ಭೋಜರಾಜನು ತನ್ನ ಚಂಪೂ ರಾಮಾಯಣದಲ್ಲಿ ಪ್ರಾರಂಭದಲ್ಲಿಯೇ ವಾಲ್ಮೀಕಿ ಗೀತ ರಘುಪುಂಗವ ಕೀರ್ತಿಲೇಶೈ ತೃಪ್ತಿಂ ಕರೋಮಿ ಕಥಮಪ್ಯಧುನಾ ಬುಧಾನಾಂ ಗಂಗಾಜಲೈರ್ಭುವಿ ಭಗೀರಥ ಯತ್ನಲಬ್ಧೈ ಕಿಂತರ್ಪಣಂ ನ ವಿದಧಾತಿ ನರಃ ಪಿತॄಣಾಂ ಎಂಬುದಾಗಿ ತಾನು ವಾಲ್ಮೀಕಿ ರಾಮಾಯಣವನ್ನು ಅದನ್ನು ಇಟ್ಕೊಂಡೇನೆ ರಘುವಂಶ ಚಕ್ರವರ್ತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಅನಂತ ಕಲ್ಯಾಣ ಗುಣಗಳನ್ನು ವಾಲ್ಮೀಕಿಗಳು ವರ್ಣನೆ ಮಾಡಿದ್ದನ್ನೇ ನಾನು ಇಟ್ಕೊಂಡು ಪುನಃ ಈ ಚಂಪೂ ಕಾವ್ಯವನ್ನು ರಚನೆ ಮಾಡ್ತಾ ಇದ್ದೇನೆ. ಏಕೆಂದರೆ ವಾಲ್ಮೀಕಿಗಳೇ ಇದನ್ನು ಹೇಳಿರುವ ಕಾರಣ ತಾನು ಮಾಡ್ತಕ್ಕಂಥ ಪ್ರಯತ್ನ ವ್ಯರ್ಥವೇನಲ್ಲ. ಗಂಗಾಜಲೈರ್ಭುವಿ ಭಗೀರಥ ಯತ್ನಲಬ್ಧೈ, ಅತ್ಯಂತ ಹೆಚ್ಚಿನ ತಪಸ್ಸನ್ನು ಮಾಡಿ ಗಂಗೆಯನ್ನು ಭೂಮಿಗೆ ತಂದವನು ಭಗೀರಥ. ಆದರೆ ಆ ಭಗೀರಥ ತಂದಿರತಕ್ಕಂಥ ಗಂಗಾಜಲದಿಂದಲೇ ಮನುಷ್ಯರು ತಮ್ಮ ಪಿತೃಗಳಿಗೆ ತರ್ಪಣವನ್ನು ಮಾಡುತ್ತಾರಷ್ಟೇ. ಹಾಗಾಗಿ ವಾಲ್ಮೀಕಿಗಳು ವಿಸ್ತಾರವಾಗಿ ಹೇಳಿರ್ತಕ್ಕಂಥ ಶ್ರೀರಾಮನ ಕಲ್ಯಾಣ ಗುಣಗಳನ್ನೇ ನಾನು ಚಂಪೂ ರಾಮಾಯಣದಲ್ಲಿ ತಿಳಿಸಿದ್ದೇನೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ವಾಲ್ಮೀಕಿ ಮಹರ್ಷಿಗಳು ಕಾವ್ಯಾತ್ಮಕವಾಗಿ ಮಾಡಿರ್ತಕ್ಕಂಥ, ಪದ್ಯಾತ್ಮಕವಾಗಿ ಮಾಡಿರ್ತಕ್ಕಂಥದ್ದನ್ನು ತಾನು ಗದ್ಯ ಪದ್ಯ ಉಭಯಾತ್ಮಕವಾಗಿ ಮಾಡಿದ್ದೇನೆ ಅಂತ ಹೇಳ್ತಾನೆ. ಗದ್ಯಾನುಬಂಧ ರಸಮಿಶ್ಚಿತ ಪದ್ಯ ಸೂಕ್ತಿ
ಹೃದ್ಯಾಹಿ ವಾದ್ಯಕಲೆಯ ಕಲಿತೇವ ಗೀತಿ ತಸ್ಮಾತ್ ದಧಾತು ಕವಿಮಾರ್ಗಜುಷಾಂ ಸುಖಾಯ ಚಂಪೂ ಪ್ರಬಂಧ ರಚನಾಂ ರಸನಾ ಮದೀಯ. ಗದ್ಯಪದ್ಯಗಳ ಸಹಿತವಾಗಿ ನಾನು ಹೇಳ್ತೇನೆ ಅಂತ ಹೇಳ್ತಾನೆ. ಆ ಗದ್ಯಪದ್ಯಾತ್ಮಕಂ ಕಾವ್ಯಂ ಚಂಪೂರಿತ್ಯಭಿಧೀಯತೆ. ಆದ್ದರಿಂದ ಚಂಪೂ ಮಾರ್ಗದಲ್ಲಿ ಹೇಳ್ತೇನೆ. ಅದಕ್ಕೆ ಭೋಜನ ಹೇಳ್ತಕ್ಕಂಥದ್ದು ಗದ್ಯಾನುಬಂಧ ರಸಮಿಶ್ರಿತ ಪದ್ಯ ಸೂಕ್ತಿ ಹೃದ್ಯಾಹಿ ವಾದ್ಯಕಲೆಯ ಕಲಿತಾ ಗೀತಿರಿವ. ವಾದ್ಯಗಳಿಂದ ಕೂಡಿರತಕ್ಕಂತಹ ಸಂಗೀತವು ಹೇಗೆ ಶೋಭೆಯಾಗಿರ್ತದೋ ಹಾಗೆ ಗದ್ದೆಯಿಂದ ಕೂಡಿರತಕ್ಕಂತಹ ಪದ್ಯವು ಶೋಭೆಯಾಗಿರುತ್ತದೆ. ಹಾಗಾಗಿ ನಾನು ಚಂಪೂ ಮಾರ್ಗವನ್ನು, ಚಂಪೂ ಕಾವ್ಯದ ಮಾರ್ಗವನ್ನು ಇಟ್ಕೊಂಡು ನಾನು ಶ್ರೀಮದ್ ರಾಮಾಯಣವನ್ನು, ರಾಮನ ಚರಿತೆಯನ್ನು ನಾನು ತಿಳಿಸ್ತೇನೆ ಎಂಬುದಾಗಿ ಪ್ರತಿಜ್ಞಾವಾಕ್ಯದಲ್ಲಿ ಹೇಳಿದ್ದಾನೆ. ಈ ರೀತಿ ಆರಂಭ ಮಾಡಿರ್ತಕ್ಕಂಥ ಈ ಚಂಪೂ ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಅವತಾರ ಘಟ್ಟವನ್ನು ಎಷ್ಟು ಸುಂದರವಾಗಿ ಭೋಜದೇವನು ಹೇಳಿದ್ದಾನೆ ಎಂಬುದು ನಾನು ಪ್ರವಚನ ಹೇಳಬೇಕಾಗಿರ್ತಕ್ಕಂಥ ವಿಷಯ. ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮಚಂದ್ರನ ಜನನವನ್ನು ಕುರಿತು ಏನು ಶ್ಲೋಕಗಳನ್ನು ರಚನೆ ಹೇಳಿದಾರೋ ಅದೆಲ್ಲವನ್ನೂ ಈ ಶ್ಲೋಕದಲ್ಲಿ ಭೋಜದೇವನು ಹೇಳಿ ಉತ್ತರಾರ್ಧದಲ್ಲಿ, ಈ ಶ್ಲೋಕದ ಉತ್ತರಾರ್ಧದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ವಿಷಯವನ್ನು ಇಟ್ಟಿದ್ದಾರೆ. ಆ ಶ್ಲೋಕ ಹೀಗಿದೆ: ಉಚ್ಚಸ್ಥೆ ಗ್ರಹ ಪಂಚಕೆ ಸುರಗುರೌ ಸೇಂದೌ ನವಮ್ಯಾಂ ತಿಥೌ ಲಗ್ನೇ ಕರ್ಕಟಕೆ ಪುನರ್ವಸುಯುತೆ ಮೇಷಂಗತೆ ಭೂಷಣೀ ನಿರ್ದಗ್ಧುಂ ಖಿಲಾಃ ಪಲಾಶ ಸಮಿಧೋ ಮೇಧ್ಯಾದಯೋಧ್ಯಾರಣೇ ಆವಿರ್ಭೂತಮಭೂತಪೂರ್ವಮಪರಂ ಯತ್ಕಿಂಚಿದೇಕಂ ಮಹಃ. ಇದು ಭೋಜರಾಜನು ಮಾಡಿರತಕ್ಕಂಥ ಶ್ಲೋಕ. ಈ ಶ್ಲೋಕದಲ್ಲಿ ಎರಡು ಭಾಗವಿದೆ. ಒಂದನೇ ಚರಣ ಮತ್ತು ಎರಡನೇ ಚರಣದಲ್ಲಿ ಉಚ್ಚಸ್ಥೆ ಗ್ರಹ ಪಂಚಕೆ ಸುರಗುರೌ ಸೇಂದೌ ನವಮ್ಯಾಂ ತಿಥೌ ಲಗ್ನೇ ಕರ್ಕಟಕೆ ಪುನರ್ವಸಯುತೆ ಮೇಷಂಗತೆ ಭೂಷಣೀ ಅಂತ ಹೇಳಿದ್ದಾನೆ. ಉಚ್ಚಸ್ಥೆ ಗ್ರಹ ಪಂಚಕೆ, 5 ಗ್ರಹಗಳು ಉಚ್ಚಸ್ಥಾನದಲ್ಲಿರಲು, ಸುರಗುರೌ ಸೇಂದೌ ಬೃಹಸ್ಪತಿಯು ಚಂದ್ರನೊಡನೆ ಸೇರಿರಲು, ನವಮ್ಯಾಂ ತಿಥೌ ನವಮಿಯ ತಿಥಿಯಂದು, ಲಗ್ನೇ ಕರ್ಕಟಕೆ ಕರ್ಕಾಟಕ ಲಗ್ನದಲ್ಲಿ, ಪುನರ್ವಸುಯುತೆ ಪುನರ್ವಸು ನಕ್ಷತ್ರದಲ್ಲಿ, ಮೇಷಂಗತೆ ಪೂಷಣಿ ಸೂರ್ಯನು ಮೇಷರಾಶಿಯನ್ನು ಸೇರಿರಲು ಎಂಬುದಾಗಿ ಕಾಲನಿರ್ದೇಶವನ್ನು ಮಾಡಿದ್ದಾನೆ ಭೋಜದೇವ. ಶ್ರೀರಾಮಚಂದ್ರನ ಈ ಕಾಲನಿರ್ದೇಶದಲ್ಲಿ 5 ಗ್ರಹಗಳ ಉಚ್ಚಸ್ಥಿತಿ, ಬೃಹಸ್ಪತಿ ಮತ್ತು ಚಂದ್ರನ ಸಂಗಮ, ನವಮಿಯ ತಿಥಿ, ಕರ್ಕಾಟಕ ಲಗ್ನ, ಪುನರ್ವಸು ನಕ್ಷತ್ರ ಮತ್ತು ಸೂರ್ಯನು ಮೇಷರಾಶಿಯನ್ನು ಸೇರಿರತಕ್ಕಂಥದ್ದನ್ನು ಉಲ್ಲೇಖ ಮಾಡಿದ್ದಾನೆ. ಈ 5 ಗ್ರಹಗಳ ಉಚ್ಚಸ್ಥಿತಿಯು, ಬೃಹಸ್ಪತಿ ಮತ್ತು ಇಂದುವಿನ ಚಂದ್ರನ ಸಂಗಮವು, ನವಮಿಯ ತಿಥಿಯು, ಕರ್ಕಾಟಕ ಲಗ್ನವು, ಪುನರ್ವಸು ನಕ್ಷತ್ರವು ಮತ್ತು ಸೂರ್ಯನು ಮೇಷರಾಶಿಯನ್ನು ಸೇರಿರತಕ್ಕಂಥದ್ದು ಅಂತ ಹೇಳಿದಾನಲ್ಲ, ಈ ಎಲ್ಲ ಸಂಗತಿಗಳ ಯೋಗವೇ ಒಂದು ಅತ್ಯದ್ಭುತ ಅಂತ. ಯಾಕೆ ಅಂತ ವಿಚಾರ ಮಾಡಿದರೆ ಭೋಜದೇವನು ರಾಜಮೃಗಾಂಕ ಅಂತ ಗ್ರಂಥ ಬರೆದಿದ್ದಾರೆ. ಜ್ಯೋತಿಷ್ಶಾಸ್ತ್ರ ಅತ್ಯದ್ಭುತವಾಗಿರ್ತಕ್ಕಂಥ ಗ್ರಂಥ. ಆ ರಾಜಮೃಗಾಂಕದಲ್ಲಿ ಜ್ಯೋತಿಷ್ಶಾಸ್ತ್ರ ವಿಷಯ ಅತ್ಯದ್ಭುತವಾಗಿ ನಿರೂಪಿತವಾಗಿದೆ. ಈ ಎಲ್ಲ ಅಂಶಗಳಲ್ಲಿ ಗಮನಿಸಬೇಕಾದದ್ದೇನೆಂದರೆ, ಉಚ್ಚಸ್ಥೆ ಗ್ರಹ ಪಂಚಕೆ ಸುರಗುರೌ ಸೇಂದೌ ನವಮ್ಯಾಂ ತಿಥೌ ಲಗ್ನೇ ಕರ್ಕಟಕೆ ಪುನರ್ವಸಯುತೆ, ಈ ಎಲ್ಲ ಸಂಗತಿಗಳು ವಾಲ್ಮೀಕಿಯಲ್ಲಿದೆ, ವಾಲ್ಮೀಕಿ ಮಹರ್ಷಿ ರಾಮಾಯಣದಲ್ಲಿದೆ. ಈ ರೀತಿ ಗ್ರಹಗಳ ಉಚ್ಚಸ್ಥಿತಿ ವಾಕ್ಪತಾವಿಂದುನಾಸಹ ಎಂಬುದಾಗಿ ಹೇಳಿದ್ದರಿಂದ ಬೃಹಸ್ಪತಿ ಮತ್ತು ಚಂದ್ರರ ಸಂಗಮ, ಚೈತ್ರೇ ನಾವಮಿಕೆ ತಿಥೌ ಅಂತ ಹೇಳಿದ್ದರಿಂದ ಚೈತ್ರ ಮಾಸದ ನವಮಿಯ ತಿಥಿ ಅಂತ ಹೇಳಿದ್ದಾರೆ. ಮತ್ತು ಕರ್ಕಾಟಕ ಲಗ್ನ ಅಂತ ವಾಲ್ಮೀಕಿಗಳು ಕೂಡ ಹೇಳಿದ್ದಾರೆ. ಪುನರ್ವಸಯುತೆ ಎಂಬುದಾಗಿಯೂ ಹೇಳಿದ್ದಾರೆ. ಭೋಜನ ಕಾಲನಿರ್ದೇಶದಲ್ಲಿ ಚೈತ್ರ ಮಾಸದ ನವಮಿಯ ತಿಥಿ ಅಂತಕ್ಕಂಥ ಚೈತ್ರ ಎಂಬ ಶಬ್ದದ ಉಲ್ಲೇಖ ಇಲ್ಲ. ಚೈತ್ರ ಅಂತ ಹೇಳಿ ನವಮ್ಯಾಂ ತಿಥೌ ಹೇಳಿದ್ದಾನೆ. ಆದರೆ ನವಮ್ಯಾಂ ತಿಥೌ ಹೇಳುವಾಗ
ತಿಥಿ ಎಂಬ ಪರಿಗಣನೆ ಬರುವಾಗ ಮತ್ತು ಮೇಷಂಗತೆ ಪೋಷಣಿ ಎಂಬುದಾಗಿ ಹೇಳಿರೋದರಿಂದ, ಸೂರ್ಯನು ಮೇಷರಾಶಿಯಲ್ಲಿ ಸೇರಿದ್ದಾನೆ ಅಂತ ಹೇಳಿರೋದರಿಂದ ಈ ವಾಕ್ಯಗಳನ್ನು ವಿಚಾರ ಮಾಡಿದರೆ ಉಚ್ಚಸ್ಥೆ ಗ್ರಹ ಪಂಚಕೆ ಎಂಬುದರಿಂದಲೇ ಸೂರ್ಯನು ತನ್ನ ಉಚ್ಚಸ್ಥಾನವಾದ ಮೇಷರಾಶಿಯಲ್ಲಿ ಇದ್ದಾನೆ ಎಂಬುದಾಗಿ ಗೊತ್ತಾಗ್ತಾ ಇರುವಾಗ ಪುನಃ ಮೇಷಂಗತೆ ಪೋಷಣಿ ಅಂತ ಹೇಳಿದ್ದಾನೆ ಭೋಜದೇವ. ಇದು ಸೌರಮಾನ ರೀತ್ಯ ಆಚರಿಸ್ತಕ್ಕಂಥ ಶ್ರೀರಾಮನವಮಿಗೆ ಸೂಚಕವಿರಬಹುದು ಎಂಬುದಾಗಿ ತೋರುತ್ತದೆ. ಮತ್ತು ಸುರಗುರು ಸೇಂದವು ಎಂಬುದಾಗಿ ಚಂದ್ರನ ಸಂಬಂಧವನ್ನು ಹೇಳಿದ್ದಾನೆ. ಈ ವಾಕ್ಯಗಳನ್ನು ನೋಡುವಾಗ ಉಚ್ಚಸ್ಥೆ ಗ್ರಹ ಪಂಚಕೆ ಸುರಗುರು ಸೇಂದವು ನವಮ್ಯಾಂ ತಿಥೌ ಲಗ್ನೆ ಕರ್ಕಟಕೆ ಪುನರ್ವಸುಯುತೆ ಮೇಷಂಗತೆ ಪೂಷಣಿ ಹೇಳುವಾಗ ಈ ಎಲ್ಲ 5 ಗ್ರಹಗಳ ಉಚ್ಚಸ್ಥಿತಿ, ಬೃಹಸ್ಪತಿ ಚಂದ್ರನ ಸಂಗಮ, ನವಮಿಯ ತಿಥಿ, ಕರ್ಕಾಟಕ ಲಗ್ನ, ಪುನರ್ವಸು ಇದು ನೋಡುವಾಗ ಸೂರ್ಯನ ಗತಿಯನ್ನು ಚಂದ್ರನ ಗತಿಯನ್ನು ಎರಡನ್ನೂ ಅವಲಂಬಿಸಿಕೊಂಡು ಈ ಕಾಲವನ್ನು ನಿರ್ದೇಶ ಮಾಡಿದ್ದಾನು ಎಂಬುದಾಗಿ ಒಂದು ತೋರ್ತದೆ. ಜ್ಯೋತಿಷ್ಶಾಸ್ತ್ರ ಬಲ್ಲವರು ವಿದ್ವಾಂಸರು ಈ ವಿಷಯ ನಿರ್ಣಯವನ್ನು ಹೇಳಬೇಕು. ವಿದ್ವಾಂಸರ ಸಮ್ಮುಖದಲ್ಲಿ ಈ ವಿಷಯವನ್ನು ಜಿಜ್ಞಾಸೆಗಾಗಿ ಇಡ್ತಾ ಇದ್ದೇನೆ. ಯಾತಕ್ಕಾಗಿ ಈ ವಿಷಯವನ್ನು ಭೋಜದೇವ ಹೇಳಿದ್ದಾನೆ. ಮೇಷಂಗತೆ ಪೂಷಣಿ ಎಂಬುದಾಗಿ ಲಭ್ಯವಾದರೂ ಉಚ್ಚಸ್ಥೆ ಗ್ರಹ ಪಂಚಕೆ ಅಂತ ಹೇಳ್ತಕ್ಕಂಥ ತಾತ್ಪರ್ಯವೇನು? ಯಾತಕ್ಕಾಗಿ ಭೋಜನು ಈ ರೀತಿ ಹೇಳಿದ್ದಾನೆ? ಕಾಲ ನಿರ್ದೇಶವನ್ನು ಈ ರೀತಿ ಮಾಡಲಿಕ್ಕೆ ಏನು ಕಾರಣ? ಚೈತ್ರೇ ನಾವಮಿಕೆ ತಿಥೌ ಎಂಬುದಾಗಿ ವಾಲ್ಮೀಕಿಯಲ್ಲಿ ಚೈತ್ರೇ ಎಂಬುದಾಗಿ ಇರುವಾಗ ಆ ಚೈತ್ರ ಎಂಬುದನ್ನು ಉಲ್ಲೇಖ ಮಾಡದೆ, ಚೈತ್ರ ಮಾಸ ಎಂಬುದಾಗಿ ಉಲ್ಲೇಖ ಮಾಡದೆ ಮೇಷಂಗತೆ ಪೋಷಣಿ ಎಂಬುದಾಗಿ ಉಲ್ಲೇಖ ಮಾಡಿದ್ದಾನೆ. ವಾಲ್ಮೀಕಿಗಳು ಮಾಡಿರ್ತಕ್ಕಂಥ ಆ ಕಾಲನಿರ್ದೇಶ, ಭೋಜದೇವ ಮಾಡಿರ್ತಕ್ಕಂಥ ಕಾಲನಿರ್ದೇಶ ವಸ್ತುತಃ ಈ ಎರಡೂ ಕೂಡ ಸಂಗತವಾಗಬೇಕು. ಮಹರ್ಷಿಗಳ ವಾಕ್ಯ ಮತ್ತು ಪ್ರಭುವಾಗಿರ್ತಕ್ಕಂಥ ಮಹಾಪ್ರಾಜ್ಞನಾದಂಥ ಚಕ್ರವರ್ತಿ ಸಾರ್ವಭೌಮನಾಗಿರ್ತಕ್ಕಂಥ ಭೋಜದೇವನ ವಾಕ್ಯ. ಈ ಭೋಜದೇವನ ಈ ಪೂರ್ವಾರ್ಧ ವಾಕ್ಯವು ವಾಲ್ಮೀಕಿಗಳು ಹೇಳಿರ್ತಕ್ಕಂಥ ಈ ಶ್ಲೋಕಗಳಿಗೂ ಸಂಗತಿ ಹೇಗೆ ಎಂಬುದಾಗಿ ಪರಸ್ಪರ ಒಂದೇ ಅಭಿಪ್ರಾಯವನ್ನು ಕೊಡುತ್ತದೇನೋ ಅಥವಾ ಇದರಲ್ಲಿ ಏನು ಅಭಿಪ್ರಾಯವಿದೆ ಎಂಬುದಾಗಿ ಜ್ಯೋತಿರ್ವಿದ್ವಾಂಸರು ಈ ವಿಷಯ ಬೆಳಕು ಚೆಲ್ಲಬೇಕು ಎಂಬುದಾಗಿ ವಿಜ್ಞಾಪನೆ ಮಾಡ್ತಾನೆ. ಜ್ಯೋತಿಷ್ಯಲ್ಲಿ ನಾನು ಹೆಚ್ಚು ಪರಿಶ್ರಮ ಮಾಡಿಲ್ಲ, ಆದ್ದರಿಂದ ಆ ವಿಷಯವನ್ನು ನಾನು ಉಲ್ಲೇಖ ಮಾಡೋದಿಲ್ಲ ಹೆಚ್ಚಾಗಿ. ಮುಂದೆ ಈ ಶ್ಲೋಕದ ಉತ್ತರಾರ್ಧ ಅತ್ಯಂತ ರಮಣೀಯವಾಗಿದೆ. ನಿರ್ದಗ್ಧುಂ ನಿಖಿಲಾಃ ಪಲಾಶ ಸಮಿಧೋ ಮೇಧ್ಯಾದಯೋಧ್ಯಾರಣೇ ಆವಿರ್ಭೂತಮಭೂತಪೂರ್ವ ಅಪರಂ ಯತ್ಕಿಂಚಿದೇಕಂ ಮಹಃ ಅಂತ ಹೇಳಿದ್ದಾನೆ. ಭೋಜದೇವನು ಶ್ರೀರಾಮಚಂದ್ರನ ಅವತಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡಾಗ ಒಂದು ಪ್ರಾಚೀನವಾದಂಥ ಶ್ಲೋಕಕ್ಕೆ ಸಂಗತಿ ಇದೆ ಎಂಬುದಾಗಿ ತೋರ್ತದೆ. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ಎಂಬುದಾಗಿ ಒಂದು ಪ್ರಾಚೀನ ವಾಕ್ಯವಿದೆ. ಈ ವಾಕ್ಯದ ಅಭಿಪ್ರಾಯವೇನು ಅಂದರೆ, ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ, ವೇದವೇದ್ಯನಾಗಿರ್ತಕ್ಕಂಥ ಪರಮಪುರುಷನು ದಶರಥನ ಆತ್ಮಜನಾಗಿ ಜನಿಸಿದ ಮೇಲೆ ಅಂತ ಅರ್ಥ. ಅದು ವಾಲ್ಮೀಕಿ ರಾಮಾಯಣವು ವೇದ ತುಲ್ಯವಾಗಿದೆ, ವೇದವೇ ಆಗಿದೆ ಅಂತ, ವೇದ ತುಲ್ಯವಾಗಿದೆ ಅಂತ ಹೇಳಲಿಕ್ಕೆ ಬಂದಿರತಕ್ಕಂಥ ವಾಕ್ಯ ಅದು. ಅಲ್ಲಿ ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ಎಂಬಲ್ಲಿ ವೇದವೇದ್ಯೇ ಪರೇ ಪುಂಸಿ ಯಾರು, ವೇದವೇದ್ಯ ಪರಃ ಪುಮಾನ್ ಯಾರು ಅಂತ ಕೇಳುವಾಗ ನಾವೇದವಿನ್ಮನುತೆ ತಂ ಬೃಹಂತಂ ಅಂತ ಒಂದು ಶ್ರುತಿ ವಾಕ್ಯವಿದೆ. ಹಾಗೆಯೇ ವೇದೈಶ್ಚ ಸರ್ವೈರಹಮೇವ ವೇದ್ಯ ಎಂಬುದಾಗಿಯೂ ವಾಕ್ಯವಿದೆ. ಹಾಗೆಯೇ ತಂತೌಪನಿಷದಂ ಪುರುಷಂ ಪೃಚ್ಛಾಮಿ ಎಂಬುದಾಗಿ ಉಪನಿಷತ್ತುಗಳನ್ನು ತಿಳಿಬೇಕಾಗಿರ್ತಕ್ಕಂಥ ಯಾವ ಪರವಸ್ತುವಿದೆಯೋ ಅದನ್ನು ಕೇಳ್ತೇನೆ ಎಂಬುದಾಗಿ ಋಷಿಗಳು ಸಂವಾದದಲ್ಲಿ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಈ ಎಲ್ಲ ಸಂಗತಿಯನ್ನು ಗಮನಿಸುವಾಗ ವೇದವೇದ್ಯೇ ಪರೇ ಪುಂಸಿ, ವೇದವೇದ್ಯ ಪರಃ ಪುಮಾನ್ ಅಂದರೆ ಸಾಕ್ಷಾತ್ ಬ್ರಹ್ಮವಸ್ತು ಅಂತ ಅರ್ಥ. ವೇದದಿಂದ ವೇದ್ಯವಾಗಿರ್ತಕ್ಕಂಥ, ವೇದವಲ್ಲ ನಾವೇದವಿನ್ಮನುತೆ ತಂ ಬೃಹಂತಂ ಅವೇದವಿತ್ ನಮನುತೆ. ಆದ್ದರಿಂದ ವೇದವೇದ್ಯೇ ಪರೇ ಪುಂಸಿ ಎಂಬುದಾಗಿ
ವೇದಗಳಿಂದ ತಿಳಿಯಬೇಕಾಗಿರ್ತಕ್ಕಂಥ ವಸ್ತು ಆ ಪರಾತ್ಪರ ವಸ್ತು. ಆ ಪರಾತ್ಪರ ವಸ್ತುವೇ ಅಂಶವಾಗಿ ರಾಮನಾಗಿ ಅವತರಿಸಿದೆ ಎಂಬುದು ಭೋಜದೇವನ ಅಭಿಪ್ರಾಯ. ಆ ಪರಾತ್ಪರವಾಗಿರ್ತಕ್ಕಂಥ ವಸ್ತು ರಾವಣ ಸಂಹಾರ ಆಗಿ ಲೋಕಕ್ಷೇಮಕ್ಕೋಸ್ಕರವಾಗಿ ಕೌಸಲ್ಯಾದೇವಿಯ ಗರ್ಭದಲ್ಲಿ ಜನಿಸಿತು, ಅವತಾರವನ್ನು ಪಡೆಯಿತು, ರಾಮಾವತಾರವಾಯಿತು ಎಂಬುದು ಭೋಜದೇವನ ಅಭಿಪ್ರಾಯ. ಆ ಪರಾತ್ಪರವಾಗಿರ್ತಕ್ಕಂಥ ವಸ್ತುವೇ ಕೌಸಲ್ಯಾದೇವಿಯ ಗರ್ಭವನ್ನು ಪ್ರವೇಶಿಸಿ ಜನನವಾಯಿತು ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಭೋಜದೇವನು ಯತ್ಕಿಂಚಿದೇಕಂ ಮಹಃ ಆವಿರ್ಭೂತಂ ಅಂತ ಹೇಳಿದ್ದಾನೆ. ಇಲ್ಲಿ ಆ ಯತ್ಕಿಂಚಿದೇಕಂ ಮಹಃ ಅಂತ ಹೇಳ್ತಕ್ಕಂಥ ವಾಕ್ಯ ಅತ್ಯಂತ ಸ್ವಾರಸ್ಯಕರವಾಗಿದೆ. ಯತ್ಕಿಂಚಿತ್ ಏಕಂ ಮಹಃ, ಸಂಸ್ಕೃತದಲ್ಲಿ ಮಹಃ ಎಂಬುದಕ್ಕೆ ಬೆಳಕು, ತೇಜಸ್ಸು ಅಂತ ಅರ್ಥ. ಯತ್ಕಿಂಚಿದೇಕಂ ಮಹಃ, ಏಕಂ ಮಹಃ, ಒಂದು ತೇಜಸ್ಸು ಹುಟ್ಟಿತು ಅಂತ ಹೇಳಿ. ಏಕಂ ಮಹಃ ಹೇಳ್ತಕ್ಕಂಥ ಭೋಜದೇವನ ತಾತ್ಪರ್ಯ, ಆ ತೇಜಸ್ಸು ಒಂದೇ ಯಾವುದು ಅಂದರೆ ಅದು ಪರಾತ್ಪರ ವಸ್ತುವೇ ಸರಿ. ಪರಾತ್ಪರ ವಸ್ತು ಒಂದೇ ಒಂದಿದೆ, ಅದು ಅದ್ವಿತೀಯವಾಗಿರ್ತಕ್ಕಂಥದ್ದು. ಆ ವಸ್ತುವಿಗೆ ಜೊತೆಯಲ್ಲಿ ಮತ್ತೊಂದು ವಸ್ತು ಯಾವುದಿಲ್ಲ, ಇರತಕ್ಕಂಥ ಒಂದೇ ವಸ್ತುವಾದದ್ದರಿಂದ ಆ ಒಂದೇ ತೇಜಸ್ಸು ಜನಿಸಿತು ಎಂಬುದು ಹೇಳಲಿಕ್ಕೋಸ್ಕರವಾಗಿ ಏಕಂ ಮಹಃ ಎಂಬುದಾಗಿ ಏಕಂ ಅಂತಕ್ಕಂಥ ಶಬ್ದವನ್ನು ಭೋಜದೇವನು ಹೇಳಿದ್ದಾನೆ. ಆ ಏಕಂ ಮಹಃ, ಒಂದೇ ಒಂದು ತೇಜಸ್ಸು ಆವಿರ್ಭೂತಂ, ಹುಟ್ಟಿತು, ಜನಿಸಿತು, ಪ್ರಾಪ್ತಿಯನ್ನು ಪಡೆಯಿತು, ಒಂದು ಜಾಗವನ್ನು ತಗೊಳ್ತು ಅಂತ ಅರ್ಥ ಮಾಡಿದ್ದಾರೆ. ಆಮೇಲೆ ಭೋಜದೇವನ ಕೊಟ್ಟಿರ್ತಕ್ಕಂಥ ಮತ್ತೊಂದು ವಿಶೇಷಣ ಯತ್ಕಿಂಚಿತ್ ಅಂತ ಹೇಳಿದ್ದಾನೆ. ಯಾವುದೋ ಒಂದು ಅಂದರೆ ಅನಿರ್ವಚನೀಯವಾದದ್ದು ಅಂತ ಅರ್ಥ. ಸಂಸ್ಕೃತದಲ್ಲಿ ಯತ್ಕಿಂಚಿತ್ ಎಂಬುದನ್ನು ಎಲ್ಲಿ ಪ್ರಯೋಗ ಮಾಡ್ತೀವಿ ಅಂದರೆ, ಯಾವುದನ್ನು ನಿರ್ವಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ, ಯಾರೋ ಒಬ್ಬ ಮನುಷ್ಯ ಬರ್ತಾನೆ ಯತ್ಕಿಂಚಿತ್ ವಸ್ತು ಅಂದರೆ ಯಾವ ವಸ್ತುವನ್ನು ಶಬ್ದಗಳಿಂದ ನಿರ್ದೇಶ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ವಸ್ತು ಮಾತ್ರವಿದೆ ಎಂಬುದಾಗಿ ಗೊತ್ತಾಗೋದು ಯತ್ಕಿಂಚಿತ್ ಅಂತ ಹೇಳ್ತಾರೆ. ಯತ್ಕಿಂಚಿತ್ ಬ್ರವೀಮಿ, ಯತ್ಕಿಂಚಿತ್ ಕಥಯತಿ ಅಯಂ, ಏನೋ ಹೇಳ್ತಾನೆ ಇವನು, ಏನೋ ಹೇಳ್ತಾನೆ, ನಿರ್ದಿಷ್ಟವಾದ ಏನೋ ಒಂದನ್ನು ಹೇಳ್ತಾನೆ ಅಂತ. ಯಾವುದನ್ನು ಶಬ್ದದಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲವೋ, ನಿರ್ವಚನ ಮಾಡಲಿಕ್ಕೆ ಸಾಧ್ಯವಿಲ್ಲವೋ, ವಿವರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅದು ಯತ್ಕಿಂಚಿತ್ ಎಂಬುದಾಗಿ ಸಂಸ್ಕೃತ ಹೇಳ್ತಕ್ಕಂಥದ್ದು. ಏಕಂ ಮಹಃ, ಒಂದಾನೊಂದು ತೇಜಸ್ಸಿದೆ, ಆ ಒಂದಾನೊಂದು ತೇಜಸ್ಸನ್ನು ಅದು ಯತ್ಕಿಂಚಿತ್ ಏನೋ ಒಂದು ಹೇಳಲಿಕ್ಕೆ ಸಾಧ್ಯವಿಲ್ಲ, ಅದು ಹೇಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೇಳಲಿಕ್ಕೆ ಬರದೇ ಇರತಕ್ಕಂಥ ಒಂದು ವಸ್ತು ಯಾವುದು, ಬ್ರಹ್ಮವೇ ಆಗಿದೆ. ಪರಾತ್ಪರ ಬ್ರಹ್ಮವಸ್ತುವನ್ನು ನಿರ್ವಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅನಿರ್ವಚನೀಯಂ. ಉಪನಿಷತ್ತುಗಳಲ್ಲಿ ಬರ್ತಕ್ಕಂಥ ಮಾತನ್ನು ನೆನಪು ಮಾಡ್ಕೊಳ್ಬೋದು. ಉಪನಿಷತ್ತಲ್ಲಿ ಬ್ರಹ್ಮವಸ್ತು ಹೇಗಿದೆ ಅಂತ ಪ್ರಶ್ನೆ ಮಾಡುವಾಗ ಮಹರ್ಷಿಗಳು ಉತ್ತರ ಕೊಟ್ಟಾಗ ಪುನಃ ಏನು ಕೇಳುವಾಗ ಬ್ರೂಮಃ ಖಲು ತ್ವನ್ನು ಖಲು ನ ಜಾನಾಸಿ ಹೇಳ್ತಾ ಇದ್ದೇವೆ ನಾವು, ನಿಂಗೆ ತಿಳಿತಾ ಇಲ್ಲ. ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ಎಂಬುದಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳಿದಂತೆ ಯತ್ಕಿಂಚಿತ್ ಅಂತ ಹೇಳ್ತಕ್ಕಂಥದ್ದರಿಂದ ಏನೋ ಒಂದು ಹೇಳಲಿಕ್ಕೆ ಸಾಧ್ಯವಿಲ್ಲ, ಇದೇ ವಿವರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಇದೇ ವಿಸ್ತಾರವಾಗಿ ಹೇಳಲಿಕ್ಕೆ. ಅದಕ್ಕೆ ಯತ್ಕಿಂಚಿತ್ ಎಂಬುದನ್ನು ಭೋಜದೇವನು ಯತ್ಕಿಂಚಿತ್ ಏಕಂ ಮಹಃ ಅಂತ ಹೇಳಿದೆ. ಇದು ಆ ಪರಾತ್ಪರ ವಸ್ತುವಿನ ಸ್ವರೂಪವನ್ನು ಹೇಳಲಿಕ್ಕೆ ಏಕಂ ಮಹಃ ಮತ್ತು ಯತ್ಕಿಂಚಿತ್ ಅದು ಒಂದಾಗಿದೆ ಮತ್ತು ಶಬ್ದಗಳಲ್ಲಿ ವಿವರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ವಸ್ತು. ಅಷ್ಟೇ ಅಲ್ಲ, ಆ ವಸ್ತುವಿನ ವರ್ಣನೆ ಮಾಡುವಾಗ, ಪರಾತ್ಪರ ವಸ್ತುವನ್ನು ವರ್ಣನೆ ಮಾಡುವಾಗ ಎರಡು ರೀತಿ ವರ್ಣನೆಯನ್ನು ಮಾಡಿದ್ದಾರೆ. ಅದನ್ನಂದರೆ ಅದಕ್ಕೆ ಸದೃಶವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ಅದನ್ನು ಅವಿದ್ಯಮಾನ ಸ್ವಸದೃಶಂ ಸಜಾತೀಯ ಭೇದರಹಿತಂ ವಿಜಾತೀಯ ಭೇದರಹಿತಂ ಅಂತ ಹೇಳಿದ್ದಾರೆ ಆ ವಸ್ತುವಿಗೆ. ಇಲ್ಲಿ ಬ್ರಹ್ಮವಸ್ತುವಿಗೆ ಸಜಾತೀಯ ಭೇದರಹಿತ ವಿಜಾತೀಯ ಭೇದರಹಿತ ಎಂಬುದಾಗ ತನ್ನಂತೆ ಇರತಕ್ಕಂಥ ಇನ್ನೊಂದು ವಸ್ತುವೂ ಇಲ್ಲ, ತನ್ನಂತೆ ಇಲ್ಲದೇ ಇರತಕ್ಕಂಥ ಇನ್ನೊಂದು ವಸ್ತುವೂ ಇಲ್ಲ ಅಂತ ಅರ್ಥ. ಅದಕ್ಕೆ ಸಜಾತೀಯ ಭೇದರಹಿತಂ ವಿಜಾತೀಯ ಭೇದರಹಿತಂ ಅಂತ ಹೇಳ್ತಾರೆ. ಇದು ಆ ಬ್ರಹ್ಮವಸ್ತು ಕೊಟ್ಟಿರ್ತಕ್ಕಂಥ ಒಂದು ಲಕ್ಷಣ, ಸಜಾತೀಯ ಭೇದ ರಾಹಿತ್ಯ ವಿಜಾತೀಯ ಭೇದ ರಾಹಿತ್ಯ. ಈ ಸಜಾತೀಯ ಭೇದ ರಾಹಿತ್ಯ ವಿಜಾತೀಯ ಭೇದ ರಾಹಿತ್ಯವಾಗಿರ್ತಕ್ಕಂಥ ವರ್ಣನೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಯಾವುದೋ ಒಂದು ತೇಜಸ್ಸು ಜನಿಸಿತು ಎಂಬುದಾಗಿ ಹೇಳಲಿಕ್ಕೆ
ಸಜಾತೀಯ ಭೇದ ರಹಿತ ಅಂತ ಹೇಳಲಿಕ್ಕೆ ಅಭೂತಪೂರ್ವಂ. ಅಭೂತಪೂರ್ವಂ ತನ್ನಂತೆ ಇರತಕ್ಕಂಥ ಯಾವುದೂ ಇಲ್ಲ. ಭೂತಪೂರ್ವಂ ಹಿಂದೆ ಇರ್ತದ್ದು, ಅಭೂತಪೂರ್ವಂ ತನ್ನಂತೆ ಇರತಕ್ಕಂಥದ್ದು ಯಾವುದೂ ಇಲ್ಲ. ಅಪರಂ ನ ವಿದ್ಯತೆ ಪರಂ ಯಸ್ಮಾತ್ ತತ್, ಅದನ್ನು ಬಿಟ್ಟು ವಿಜಾತೀಯವಾದ ಮತ್ತೊಂದಿಲ್ಲ. ಹೀಗೆ ಅಭೂತಪೂರ್ವಂ ಅಪರಂ ಅಂತ ಎರಡು ವಿಶೇಷಣಗಳಿಂದ ಸಜಾತೀಯ ರಾಹಿತ್ಯ ವಿಜಾತೀಯ ರಾಹಿತ್ಯ ಎರಡೂ ಕೂಡ ಭೋಜದೇವನು ಹೇಳಿದ್ದಾನೆ. ಹೀಗೆ ಸಜಾತೀಯ ರಹಿತತ್ವೇ ಸತಿ ವಿಜಾತೀಯ ಭೇದ ರಹಿತತ್ವೇ ಸತಿ ಅನಿರ್ವಚನೀಯತ್ವೇ ಸತಿ ಏಕತ್ವೇ ಸತಿ ಯತ್ ತೇಜ ತತ್ತೇಜ ಎಂಬುದಾಗಿ ನಾವು ಲಕ್ಷಣದಿಂದ ಹೇಳಬೇಕಾಗ್ತದೆ. ಅಂತಹ ಒಂದು ತೇಜಸ್ಸು ಬ್ರಹ್ಮವಸ್ತು ಆವಿರ್ಭವಿಸಿತು ಅಂತ ಹೇಳ್ತಾರೆ. ಆವಿರ್ಭೂತಮಭೂತಪೂರ್ವಪರಂ ಯತ್ಕಿಂಚಿದೇಕಂ ಮಹಃ, ಅಂತಹ ಒಂದು ತೇಜಸ್ಸು ಜನಿಸಿತು ಇಲ್ಲಿ ಅಂತ ಹೇಳ್ತಾರೆ. ಇದು ಪರಾತ್ಪರ ವಸ್ತುವೇ ಬ್ರಹ್ಮವಾಗಿ ಜನಿಸಿದೆ, ಬ್ರಹ್ಮವಾಗಿ ಜಾಗವನ್ನು ಕಂಡುಕೊಂಡಿದೆ, ಅಲ್ಲಿ ಬಂದಿದೆ ಎಂಬ ಉಪನಿಷತ್ತಿಂದ ಪ್ರತಿಪಾದ್ಯವಾಗಿರ್ತಕ್ಕಂಥ ಬ್ರಹ್ಮವಸ್ತುವೇ ಶ್ರೀರಾಮ ರೂಪದಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ಉದ್ದೇಶದಿಂದ ಭೋಜದೇವನು ಆವಿರ್ಭೂತಮಭೂತಪೂರ್ವಪರಂ ಯತ್ಕಿಂಚಿದೇಕಂ ಮಹಃ ಅಂತ ಹೇಳಿದ್ದಾರೆ. ಆದರೆ ರಾಮಾವತಾರದ ತಾತ್ಪರ್ಯವೇನು? ರಾಮಾವತಾರದ ತಾತ್ಪರ್ಯ ಕೇವಲ ಸಚ್ಚಿದಾನಂದ ವಸ್ತು ಅವತಾರ ಅಷ್ಟೇನಾ? ಕೌಸಲ್ಯ ಗರ್ಭದಲ್ಲಿ ಸಚ್ಚಿದಾನಂದ ವಸ್ತು ಅವಕಾಶವನ್ನು ಪಡೆದು ಅವತಾರ ಪಡಿತು ಅಷ್ಟೇನಾ? ಅಷ್ಟೇ ಅಲ್ಲ. ರಾಮಾವತಾರದ ತಾತ್ಪರ್ಯವೇನು ಅಂತ ಹೇಳಿದರೆ, ರಾಮಾವತಾರದ ತಾತ್ಪರ್ಯ ಲೋಕಕಂಟಕನಾಗಿರ್ತಕ್ಕಂಥ ರಾವಣನಲ್ಲದೆ ಅನೇಕ ರಾಕ್ಷಸರ ಸಮೂಹವನ್ನು ಸಂಹಾರ ಮಾಡಿ ಲೋಕಕ್ಷೇಮವನ್ನು ಉಂಟು ಮಾಡ್ತಕ್ಕಂಥದ್ದು. ಸಚ್ಚಿದಾನಂದ ವಸ್ತುವಿನ ಅವತಾರ ಆಗತ್ತೆ ಅಂದರೆ ಹಾಗೆಯೇ, ಸಚ್ಚಿದಾನಂದ ವಸ್ತುವಿನ ಒಂದು ಅವತಾರವಾಗತ್ತೆ ಅಂದರೆ ಅವತಾರಕ್ಕೆ ಆಯ್ಕೆ ಮಾಡಿಕೊಳ್ತಕ್ಕಂಥ ಭೂಮಿಯೂ ಪರಮ ಪವಿತ್ರವಾಗಿರ್ತದೆ. ಅಷ್ಟೇ ಅಲ್ಲ, ಅಂತಹ ಅವತಾರದಿಂದ ಲೋಕಕ್ಷೇಮ ಆಗ್ತದೆ. ಅದು ಅದರ ಸಚ್ಚಿದಾನಂದ ವಸ್ತುವಿನ ಅವತಾರ ಎಂಬುದರ ಉದ್ದೇಶವೇ ಅದು. ಮಹಾತ್ಮರ ಅವತಾರ ಅಂದರೆ ಆ ವಸ್ತು ಅವತರತಿ. ಯಾವ ಸಚ್ಚಿದಾನಂದ ವಸ್ತು ಇದೆಯೋ ಅದು ಇಳಿದು ಬರ್ತದೆ. ಇಳಿದು ಬರುವಾಗ ಆಕಾರ ತಗೊಳ್ಬೇಕಾದ್ರಿಂದ ರಾಮಕೃಷ್ಣಾದಿ ಅವತಾರಗಳನ್ನು ತಗೊಂಡು ಆಕಾರ ತಗೊಳ್ತದೆ ಅಂತ ಅರ್ಥ. ಅದಕ್ಕೆ ಆ ರೀತಿ ಆಕಾರವನ್ನು ತಗೊಂಡಿದೆ. ಶ್ರೀರಾಮಚಂದ್ರನ ಆಕಾರವನ್ನು ತಗೊಳ್ತಕ್ಕಂಥ ಸಚ್ಚಿದಾನಂದ ವಸ್ತುವಿನ ಕಾರ್ಯವೇನಾಗಿತ್ತು ಅಂತ ವಿಚಾರ ಮಾಡುವಾಗ ಎಲ್ಲರಿಗೂ ಅದು ಪರಿಚಯ ಇದ್ದಂತೆ ರಾವಣನ ಲೋಕಕಂಟಕನಾದ್ದರಿಂದ ಲೋಕಕಂಟಕನಾಗಿರ್ತಕ್ಕಂಥ ರಾವಣನನ್ನು ಅವನ ಅನುಚರರಾಗಿರ್ತಕ್ಕಂಥ ಖರ ದೂಷಣ ತಿಸಿರ ಮೊದಲಾದ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಲೋಕಕ್ಷೇಮವನ್ನು ಉಂಟು ಮಾಡೋದೇ ಆಗಿದೆ. ಅದಕ್ಕಾಗಿ ಎಲ್ಲರೂ ಕೂಡ ದೇವತೆಗಳು ಹೋಗಿ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿ ಇದನ್ನೇನು ಅವತಾರ ಮಾಡಬೇಕು ಅಂತ ಹೇಳುವಾಗ ಆ ವಿಷ್ಣುವು ಇದರಲ್ಲಿ ಅವತಾರ ಮಾಡ್ದ, ಕೌಸಲ್ಯಾಗರ್ಭದಲ್ಲಿ ಅವತಾರ ಮಾಡ್ದ ಅಂತ ಹೇಳೋದು. ಇಲ್ಲಿ ಆ ವಿಷ್ಣು ಅವತಾರ ಮಾಡಿ ದೇವತೆಗಳ ಪ್ರಾರ್ಥನೆ ಮಾಡಿದ್ದರಿಂದ ಈ ಆಕಾರವನ್ನು ತಗೊಂಡಿರ್ತಕ್ಕಂಥ ಆ ವಸ್ತು ಆ ಶ್ರೀರಾಮಚಂದ್ರನು ರಾಕ್ಷಸರನ್ನೆಲ್ಲ ಕೂಡ ಸಂಹಾರ ಮಾಡಿದ. ಅಂತಹ ಶ್ರೀರಾಮಚಂದ್ರ ಅಂತ ಹೇಳಬೇಕಾಗಿದೆ. ಅದನ್ನು ಭೋಜದೇವನು ರಾಕ್ಷಸ ಸಂಹಾರಕ್ಕಾಗಿ ಈ ಅವತಾರವಾಯಿತು ಎಂಬುದನ್ನು ಹೇಳುವಾಗ ಇದೇ ಮಹಃ ಎಂಬ ಶಬ್ದವನ್ನೇ ಇಟ್ಕೊಂಡಿದ್ದಾನೆ. ಇದು ಬಹಳ ಸ್ವಾರಸ್ಯವಾಗಿ ಬಂದಿದೆ. ಸಂಸ್ಕೃತದಲ್ಲಿ ಮಹಃ ಎಂಬ ಶಬ್ದಕ್ಕೆ ತೇಜಸ್ಸು, ಬೆಳಕು. ತೇಜಸ್ಸು ಅಂದರೆ ಸಾಮರ್ಥ್ಯವುಳ್ಳದ್ದು ಅಂತ ಅರ್ಥ. ಅದರಲ್ಲಿ ಆ ಮಹಃ ಎಂಬುದು ತೇಜಸ್ಸು ಹುಟ್ಟಿತು. ಹೇಗೆ? ಶ್ರೀರಾಮಚಂದ್ರ ರೂಪದಲ್ಲಿ ಸಗುಣವಾಗಿ ಹುಟ್ಟಿತು ಅಂತ ಅರ್ಥ. ಕೋದಂಡಧಾರಿಯಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಜನಿಸಿದ ಅಂತ ಅರ್ಥ. ಕೋದಂಡಧಾರಿಯಾಗಿ ಜನಿಸಿರ್ತಕ್ಕಂಥ ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡ್ತಾನೆ. ಹಾಗಾಗಿ ಆ ಮಹಃ ಕೂಡ ಆ ಸಗುಣಾತ್ಮಕವಾಗಿರ್ತಕ್ಕಂಥ ಮಹಃ ಎಂಬ ಆ ತೇಜಸ್ಸು, ಪ್ರಖರವಾಗಿರ್ತಕ್ಕಂಥ ತೇಜಸ್ಸು ಕೂಡ ಏಕಂ, ಒಂದೇ ಒಂದು ಅದು. ಏಕೆಂದರೆ ಶ್ರೀರಾಮಚಂದ್ರ ಸಗುಣನಾಗಿದ್ದಾಗ ಶ್ರೀರಾಮಚಂದ್ರನಿಗೆ ಒಂದೇ ಬಾಣದೆಲ್ಲರನ್ನು ಸಂಹಾರ ಮಾಡಿದವನು ಶ್ರೀರಾಮಚಂದ್ರ. ಒಕ ಬಾಣ, ಒಕ ಮಾಟ, ಒಕ ದಾರ ಶ್ರೀರಾಮಚಂದ್ರ ಹೇಳ್ತಕ್ಕಂಥ ಒಂದು ವಿಶೇಷಣ. ಶ್ರೀರಾಮನಿಗೆ ಎಲ್ಲ ಒಂದೊಂದೇ ಒಂದು. ಶ್ರೀರಾಮಚಂದ್ರನಿಗೆ ಒಕ ಮಾಟ, ಒಂದೇ ಮಾತು, ರಾಮೋ ದ್ವಿರ್ನಾಭಿಭಾಷತೆ. ರಾಮನು ಎರಡು ಬಾರಿ ಎಲ್ಲ ಒಂದೇ ಸರಿ ಹೇಳೋದು, ರಾಮೋ ದ್ವಿರ್ನಾಭಿಭಾಷತೆ, ಒಂದೇ ಸರಿ ಹೇಳೋದು. ಒಕ ಮಾಟ, ಒಕ ದಾರ, ಒಬ್ಬಳೇ ಸೀತೆ, ಒಬ್ಬಳೇ ಪತ್ನಿ. ಹಾಗೆಯೇ ಒಕ ಬಾಣ, ರಾಮನ ಬಾಣ, ಒಂದೇ ಬಾಣ, ರಾಮನ ಒಂದೇ ಬಾಣ. ಒಂದು ಬಾಣವನ್ನು ಬಿಟ್ಟ ಅಂದರೆ ಸಂಹಾರ ಆಯಿತು ಅಂತ ಅರ್ಥ. ವಾಲಿ ಸಂಹಾರದ ಸಮಯದಲ್ಲಿ ಸುಗ್ರೀವ ವಾಲಿಯರಲ್ಲಿ ರೂಪದ ಸಾಮ್ಯ ಇದ್ದದರಿಂದ ಪರಿಚಯ ಗೊತ್ತಾಗದೆ ರಾಮ ಬಾಣವನ್ನು ಬಿಡದೆ ಹಿಂಜರಿದಾಗ ಸುಗ್ರೀವನು ಅದರ ಬಗ್ಗೆ ಸಂಶಯಕಾದ ರಾಮ ಹೇಳ್ತಾ, ನಾನು ಬಾಣ ಬಿಟ್ಟಿದ್ದೆ ನಿನ್ನನ್ನು ಸಂಹಾರ ಮಾಡಿಬಿಡ್ತಾ ಇದ್ದೆ, ಆಗ್ಬಿಡ್ತಾ ಇತ್ತು. ಇದು
ತಪ್ಪಾಗ್ಬಿಡ್ತಾ ಇತ್ತು ಅದು ಸುಗ್ರೀವ. ನಾನು ಆ ಬಾಣವನ್ನು ಬಿಟ್ಟರೆ ತಪ್ಪಾಗ್ತಾಯಿತ್ತು. ಮೌರ್ಖ್ಯಂ ಖ್ಯಾಪಿತಂ ಸ್ಯಾದ್ಧರೀಶ್ವರ, ನಾನು ತಪ್ಪು ಮಾಡಿಬಿಡ್ತಾ ಅದಕ್ಕೆ ನಾನು ಬಿಟ್ಟರೆ ಅಂದರೆ ಸಂಹಾರ ಆಗತ್ತೆ ಅಂತ ಅರ್ಥ. ಅದರಲ್ಲಿ ಸಂಶಯವಿದೆ. ಅಲ್ಲೂ ಕೂಡ ಮುಂದೆ ಯುದ್ಧಕಾಂಡದಲ್ಲೂ ಕೂಡ ಶ್ರೀರಾಮರು ಒಂದು ಬಾಣ ಅಂತ ಒಂದು ಬಾಣದಲ್ಲೇ ಸಂಹಾರ ಅಂತ ಅರ್ಥ. ಅದಕ್ಕಾಗಿ ರಾವಣನ ಆ ಬಾಣ ಬಿಡದಲೇ ವಿಶ್ರಾಂತಿಯನ್ನು ಪಡೆದ ಬಾ ಅಂತ ಶ್ರೀರಾಮಚಂದ್ರ ಕಳಿಸ್ಕೊಡ್ತಾನೆ ಯುದ್ಧಕಾಂಡದಲ್ಲಿ. ಹಾಗೆ ರಾಮನ ಬಾಣ ಒಂದೇ ಬಾಣ, ಹಾಗೆ ಒಂದೇ ಬಾಣ, ರಾಮನ ಒಬ್ಬನೇ ಒಬ್ಬ. ರಾಮ ಹೇಳ್ತಾನೆ ಅರಾವಣಂ ಅರಾಮಂ ವಾ ಜಗದ್ದಕ್ಷತ ವಾನರಾಹ. ಯುದ್ಧಕಾಂಡದಲ್ಲಿ ಶ್ರೀರಾಮ ಹೇಳ್ತಾನೆ ವಾನರರಿಗೆ ಅರಾವಣಂ ಅರಾಮಂ ವಾ ಜಗದ್ರಕ್ಷತ ವಾನರಾಹ. ಎಲ್ಲ ಈ ವಾನರರೇ, ಇಲ್ಲ ರಾವಣ ಇರಬಾರ್ದು, ಇಲ್ಲ ರಾಮ ಇರಬಾರ್ದು, ಅರಾವಣಂ ಅರಾಮಂ ವಾ ಜಗದ್ರಕ್ಷತ ವಾನರಾಹ. ಅಷ್ಟು ಪ್ರಚಂಡನಾಗಿರ್ತಕ್ಕಂಥವನು ಶ್ರೀರಾಮಚಂದ್ರ. ಅವನು ಏಕಂ, ಒಬ್ಬನೇ ಸಾಕು. ಖರದೂಷಣ ಸಂಹಾರ ಮಾಡುವಾಗಲೂ ಕೂಡ ಲಕ್ಷ್ಮಣನನ್ನು ಗುಹೆಯಲ್ಲಿ ಸೀತೆಯ ರಕ್ಷಣೆಗೆ ಬಿಟ್ಟು ಒಬ್ಬನೇ ಏಕೇನೈವ ಪದಾತಿನ ಏಕಾಧಿಕ ಮುಹೂರ್ತೆ, ಒಂದು ಅರ್ಧ ಮುಹೂರ್ತದಿಂದ 14,000 ರಾಕ್ಷಸರನ್ನು ಸಂಹಾರ ಮಾಡಿದವನು ಒಬ್ಬನೇ ಒಬ್ಬ. ಆದ್ದರಿಂದ ಶ್ರೀರಾಮಚಂದ್ರ ಒಬ್ಬನೇ ಅಸಹಾಯ ಶೂರನಾಗಿರ್ತಕ್ಕಂಥ ಶ್ರೀರಾಮಚಂದ್ರ. ಆ ಮಹಾ ಎಂಬುದನ್ನು ತೇಜಸ್ಸು, ಸಗುಣವಾದ ತೇಜಸ್ಸು ಅಂತ ಅರ್ಥ ಮಾಡಿಕೊಂಡ್ರೂ ಏಕಂ ಎಂಬುದು ಅನ್ವಯವಾಗ್ತದೆ. ಅವಾಗ ಒಬ್ಬನೇ ಒಬ್ಬ ಇದ್ದಾನೆ ಅಂತ. ಮತ್ತು ಯತ್ಕಿಂಚಿತ್ ಎಂಬುದು ಅವನಿಗೆ ಅನ್ವಯವಾಗ್ತದೆ. ಯಾಕೆಂದರೆ ಶ್ರೀರಾಮಚಂದ್ರನ ಪ್ರಕೃತಿಯ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ಶ್ರೀರಾಮಚಂದ್ರನ ಬಾಲ್ಯದಿಂದಲೂ ಕಡೆಯವರಿಗೆ ಏನೇನು ನಿರ್ಣಯವನ್ನು ತಗೊಂಡೋ ಆ ನಿರ್ಣಯಗಳು ಹೇಗೆ ಎಂಬ ತಿಳ್ಕೊಳ್ಳೋದು ಬಹಳ ಕಷ್ಟವಿದೆ. ಅವನ ನಿರ್ಣಯಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಆ ಯಾತಕ್ಕಾಗಿ ಶ್ರೀರಾಮಚಂದ್ರ ಆ ಥರ ನಿರ್ಣಯವನ್ನು ಮಾಡ್ತಾನೆ ಎಂಬುದಾಗಿ. ಆದ್ದರಿಂದ ಅವನ ಪ್ರಕೃತಿಯೂ ಕೂಡ ಯತ್ಕಿಂಚಿತ್ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಸಾಮಾನ್ಯ ಬುದ್ಧಿಗೆ ನಿಲುಕದೇ ಇರತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಅವನ ನಡವಳಿಕೆ, ಶ್ರೀರಾಮಚಂದ್ರ ನಡವಳಿಕೆ. ಆದ್ದರಿಂದ ಯತ್ಕಿಂಚಿತ್ ಅಭೂತಪೂರ್ವಂ ಅಪರಂ, ಶ್ರೀರಾಮಚಂದ್ರನಿಗೆ ಸಮಾನನಾಗಿರ್ತಕ್ಕಂಥ ಇಲ್ಲ, ಅವನಿಗೆ ಗೆಲ್ತಕ್ಕಂಥ ಮತ್ತೊಬ್ಬನು ಯಾರೂ ಇಲ್ಲ. ಅಭೂತಪೂರ್ವಂ ಅಪರಂ. ಹಾಗಾಗಿ ಭೋಜದೇವನು ಅಭೂತಪೂರ್ವಂ ಅಪರಂ ಯತ್ಕಿಂಚಿತ್ ಏಕಂ ಮಹಾ ಎಂಬುದಾಗಿ ಹೇಳಿದಾನೋ ಇದು ಶ್ರೀರಾಮಚಂದ್ರನೂ ಕೂಡ ಸಗುಣ ರೂಪಕ್ಕೂ ಅನ್ವಯವಾಗತಕ್ಕಂಥ ಒಂದು ವಿವರಣೆ. ಮತ್ತೊಂದು ವಿವರಣೆ ಇದರಲ್ಲಿ ಕಾಣ್ತದೆ. 3ನೇ ಚರಣವನ್ನು ನೋಡುವಾಗ ಆ ತೇಜಸ್ ಯಾತಕ್ಕಾಗಿ ಜನಿಸ್ತು, ಆ ಬೆಳಕು ಅಥವಾ ಆ ಪ್ರಖರವಾಗಿರ್ತಕ್ಕಂಥ ತೇಜಸ್ ಯಾತಕ್ಕೆ ಜನಿಸ್ತು ಅಂತಂದರೆ ರಾಕ್ಷಸ ಸಂಹಾರಕ್ಕಾಗಿ. ಯಾವಾಗಲೂ ಕೂಡ ಅಗ್ನಿಯು ವಸ್ತುವನ್ನು ಸುಟ್ಟಾಕ್ತದೆ. ಎಲ್ಲ ಅಗ್ನಿಯೂ ವಸ್ತುವನ್ನು ಸುಟ್ಟಾಕತ್ತಾದರೂ ಕೂಡ ಪವಿತ್ರವಾಗಿರ್ತಕ್ಕಂಥ ಅಗ್ನಿಯು ವಸ್ತುವನ್ನು ಸುಟ್ಟಾಕ್ತಕ್ಕಂಥದ್ದು ವೈಶಿಷ್ಟ್ಯ. ಅದರಿಂದ ಪುಣ್ಯವಿದೆ. ಆದ್ದರಿಂದ ಎಲ್ಲ ವಸ್ತುಗಳು ಆಗಬಹುದು. ಉದಾಹರಣೆಗೆ ಒಂದು ಒಂದು ಸಮಿತ್ತನ್ನು ಬರೇ ಒಂದು ಅಗ್ನಿಯಲ್ಲಿ ಸುಮ್ಮನೆ ಅಗ್ನಿಯಲ್ಲಿ ಹಾಕಿದರೂ ಕೂಡ ಅಗ್ನಿಯೂ ಸುಡುತ್ತೆ. ಆದರೆ ಅದೇ ಅಗ್ನಿಯನ್ನು ಮಂತ್ರಗಳಿಂದ ಸಂಸ್ಕಾರ ಮಾಡಿದ ಅಗ್ನಿ ಆಗಿದ್ದರೆ ಆ ಅಗ್ನಿಯು ಸಮಿತ್ತನ್ನು ಸುಟ್ಟರೆ ಆ ಸುಡ್ತಕ್ಕಂಥ ಧರ್ಮೋತ್ಪತ್ತಿ ಆಗ್ತದೆ. ಆದ್ದರಿಂದ ಒಂದು ವಸ್ತು ಅತ್ಯಂತ ಪವಿತ್ರವಾಗಿದ್ದರೆ, ಅಗ್ನಿಯು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಅಗ್ನಿಯಿಂದ ಉಂಟಾಗ್ತಕ್ಕಂಥ ಅದು ಮಾಡ್ತಕ್ಕಂಥ ಕಾರ್ಯದಿಂದ ಧರ್ಮ ಸಂಗ್ರಹ ಆಗ್ತದೆ. ಅದಕ್ಕೆ ಭೋಜದೇವನು 3ನೇ ಚರಣದಲ್ಲಿ ಹೇಳ್ತಾನೆ, ಈ ಮಹಾ ಎಂಬ ಶಬ್ದಕ್ಕೆ ಅಗ್ನಿ ಅಂತ ಇಟ್ಕೊಂಡು ತೇಜಸ್ಸು ಅಂತ ಇಟ್ಕೊಂಡು ಹೇಳ್ತಾನೆ, ನಿರ್ದಗ್ಧುಂ ನಿಖಿಲಾಃ ಪಲಾಶ ಸಮಿಧಃ ಮೇಧ್ಯಾದ್ ಅಯೋಧ್ಯಾರಣೇ. ಒಂದು ಅಗ್ನಿ ಉಂಟಾಗಬೇಕಾದ್ರೆ, ಪವಿತ್ರವಾಗಿರ್ತಕ್ಕಂಥ ಅಗ್ನಿ ಉಂಟಾಗಬೇಕಾದ್ರೆ ಅಗ್ನಿಯನ್ನು ಉಂಟು ಮಾಡ್ತಕ್ಕಂಥ ಅರಣಿ ಅದನ್ನು ಮಥನ ಮಾಡಬೇಕಾಗ್ತದೆ. ಶಮೀಗರ್ಭಾದಗ್ನಿಂ ವಂಥತಿ. ಯಾವ ಅಶ್ವತ್ಥ ವೃಕ್ಷದಲ್ಲಿ ಶಮೀ ವೃಕ್ಷ ಸೇರಿರ್ತದೋ ಅಂತಹ ವೃಕ್ಷದಿಂದ ಮಾಡಿರ್ತಕ್ಕಂಥ ಅರಣಿ ಆಗಬೇಕು. ಅದು ಉತ್ತರಾರಣಿ ಅಧರಾರಣಿ ಎಂಬುದಾಗಿ ಮೇಲೆ ಮತ್ತು ಕೆಳಗಡೆ 2 ಇರ್ತದೆ. 2 ಉಜ್ಜಿದಾಗ ಅಗ್ನಿ ಉಂಟಾಗ್ತದೆ. ಆ ಅಗ್ನಿ ಇರತಕ್ಕಂಥದ್ದರಿಂದ ಅದು ಪವಿತ್ರವಾಗಿರ್ತಕ್ಕಂಥ ಶಮೀಗರ್ಭಾದಗ್ನಿಂ ವಂಥತಿ ಅಂತ ಶ್ರುತಿ ಹೇಳ್ತಕ್ಕಂಥ ಮಾತು. ಆ ಅರಣಿ ಅತ್ಯಂತ ಪವಿತ್ರವಾದದ್ದು. ಇಲ್ಲಿ ಯಾವುದು ಅರಣಿ ಅಂತ ಕೇಳಿದರೆ ಅಯೋಧ್ಯ ನಗರವೇ ಒಂದು ಅರಣಿ. ಮೇಧ್ಯಾದಯೋಧ್ಯಾರಣೇ. ಅಯೋಧ್ಯೆ ಎಂಬುದೇ ಒಂದು ಅರಣಿ. ಅಯೋಧ್ಯೆ ಎಂಬ ಅರಣಿಯಲ್ಲಿ ಅದು ಹುಟ್ಟಿತು, ಅರಣಿಯಿಂದ ಹುಟ್ಟಿತು. ಅಯೋಧ್ಯೆ ಎಂಬ ಅರಣಿಯಿಂದ ಈ ತೇಜಸ್ಸು ಹುಟ್ಟಿತು ಅಂತ ಹೇಳ್ತಾರೆ. ಯಾತಕ್ಕಾಗಿ ಬಾಕಿ ಅಗ್ನಿಯು ಅರಣಿಯಿಂದ ಉಂಟಾಗ್ತಕ್ಕಂಥ ಅಗ್ನಿಯು ಪಲಾಶ ಸಮಿಧಃ ನಿರ್ದಗ್ಧುಂ, ಮುತ್ತುಗದ ಸಮಿತ್ತನ್ನು ಸುಡಲು ಸುಟ್ಟಾಗ್ತದೆ. ಅದು ಮುತ್ತುಗದ ಸಮಿತ್ತನ್ನು ಅಗ್ನಿಯಲ್ಲಿ ಹಾಕಿದರೆ ಸುಟ್ಟು ಹೋಗ್ತದೆ. ಪಲಾಶ ಸಮಿಧ ನಿಖಿಲಾಃ ಪಲಾಶ ಸಮಿಧ, ಅಗ್ನಿಯಲ್ಲಿ ಹಾಕ್ತಕ್ಕಂಥ ಎಲ್ಲ ಮುತ್ತುಗದ ಸಮಿತ್ತನ್ನು ಸುಡಲು ಅರಣಿಯಿಂದ ಉಂಟಾಗ್ತಕ್ಕಂಥ ಅಗ್ನಿ ಬರ್ತದೆ. ಇದೇನು ಅಗ್ನಿ, ಇದ್ಯಾವ ಥರ ಅಗ್ನಿ ಅಂತ, ಇದ್ಯಾವ ಪಲಾಶ ಸಮಿಧನ್ನು ಸುಡ್ತು ಅಂತ ಕೇಳಿದರೆ
ಪಲಾಶ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮುತ್ತುಗದ ಸಮಿತ್ತು ಅಂತ ಅರ್ಥ. ಫಲ ಅಶ ಅಂದರೆ ಫಲ ಎಂಬ ಶಬ್ದಕ್ಕೆ ಮಾಂಸ ಅಂತ ಅರ್ಥ. ಫಲ ಅಂಶ ಅಂದರೆ ಮಾಂಸವನ್ನು ತಿಂತಕ್ಕಂಥ ರಾಕ್ಷಸರು ಅಂತ ಅರ್ಥ. ಪಲಾಶ ಸಮಿಧ ಅಂದರೆ ರಾಕ್ಷಸರೆಂಬ ಸಮಿತ್ತನ್ನು ಅಂತ ಅರ್ಥ. ರಾಕ್ಷಸರೆಂಬ ಸಮಿತ್ತನ್ನು ಅದು ಏನು? ನಿಖಿಲಾಫ್ ಪಲಾಶ ಸಮಿಧ, ಎಲ್ಲ ರಾಕ್ಷಸರನ್ನು ಕೂಡ ಸುಟ್ಟಾಕ್ತಕ್ಕಂಥ ಆ ಸಾಮರ್ಥ್ಯವುಳ್ಳಂಥ ಆ ಅಗ್ನಿ ಅದು. ನಿರ್ದಗ್ಧುಂ ನಿಖಿಲಾಫ್ ಪಲಾಶ ಸಮಿಧ, ಹುಟ್ಟಿರ್ತಕ್ಕಂಥದ್ದು ಮೇಧ್ಯಾದ ಅಯೋಧ್ಯಾರಣೆ, ಪವಿತ್ರವಾಗಿರ್ತಕ್ಕಂಥ ಅಯೋಧ್ಯೆ ಎಂಬ ಅರಣಿಯಿಂದ ಹುಟ್ಟಿರ್ತಕ್ಕಂಥ ರಾಮನೆಂಬ ಅಗ್ನಿಯು ಹುಟ್ಟಿತು ಅಂತ ಹೇಳ್ತಾನೆ. ರಾಮನೆಂಬ ಅಗ್ನಿಯು ಪವಿತ್ರವಾದ ಅಯೋಧ್ಯೆ ಎಂಬ ಅರಣಿಯಿಂದ ಹುಟ್ಟಿತು ಅಂತ ಹೇಳ್ತಾನೆ. ಈ ಎಲ್ಲ ಈ 3 ಮತ್ತು 4ನೇ ಚರಣವನ್ನು ತಾತ್ಪರ್ಯವನ್ನು ಅನುಸಂಧಾನ ಮಾಡಿದರೆ, ದುಷ್ಟ ಸಂಹಾರಕ್ಕಾಗಿ, ದುಷ್ಟರು ಲೋಕಕ್ಷೇಮವನ್ನು ದೂರ ಮಾಡ್ತಕ್ಕಂಥ, ಆ ಲೋಕಕ್ಕೆ ಹಿಂಸೆ ಮಾಡ್ತಕ್ಕಂಥ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಆ ಪರಾತ್ಪರ ವಸ್ತುವೇ ಒಂದು ಜಾಗವನ್ನು ಕಂಡುಕೊಂಡು ತಾನಲ್ಲಿ ಹುಟ್ಟುತ್ತದೆ. ತಾನು ಅಲ್ಲಿ ಹುಟ್ಟಿ ಅದರ ಮೂಲಕವಾಗಿ ದುಷ್ಟ ಸಂಹಾರವನ್ನು ಮಾಡ್ತದೆ. ದುಷ್ಟ ಸಂಹಾರವನ್ನು ಮಾಡ್ತಕ್ಕಂಥದ್ದನ್ನು ಅದು ಅವತಾರದ ತಾತ್ಪರ್ಯ, ಅವತಾರದ ಉದ್ದೇಶ ಅದು. ಆ ಅವತಾರಗಳ ಉದ್ದೇಶವೇ ಅದು. ಆ ಯಾವುದೇ ಒಂದು ಅವತಾರವನ್ನು ನಾವು ನೋಡುವಾಗ ಅವತಾರದ ಉದ್ದೇಶ ಅದು ದೇವಿ ಅವತಾರವಿರ್ಬೋದು, ಕೃಷ್ಣಾವತಾರವಿರ್ಬೋದು, ಯಾವ ಅವತಾರವಿರ್ಬೋದು, ಅವತಾರದ ಉದ್ದೇಶವೇ ರಾಕ್ಷಸ ಸಂಹಾರವಿದೆ. ಯದಾಯದಾಗಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಭಗವಂತನ ಮಾತಿನಂತೆ ರಾವಣ ಮೊದಲಾಗಿರ್ತಕ್ಕಂಥ ರಾಕ್ಷಸರು ಆ ರೀತಿ ಜಗತ್ತಿಗೆ ಪೀಡೆಯನ್ನು ಉಂಟು ಮಾಡುವಾಗ ಅಯೋಧ್ಯೆ ಎಂಬ ಅರಣಿಯಲ್ಲಿ ಹುಟ್ಟಿದಂಥ ಶ್ರೀರಾಮಚಂದ್ರನೆಂಬ ಅಗ್ನಿಯು ಎಲ್ಲ ಫಲಾಶರಾಗಿರ್ತಕ್ಕಂಥ ಸಮಿದ್ದನ್ನು ಸುಡಲು ಹುಟ್ಟಿತು ಅಂತ ಹೇಳ್ತಾನೆ ಭೋಜದೇವ. ಹೀಗಾಗಿ ಈ ಶ್ಲೋಕದಲ್ಲಿ ಉಚ್ಚಸ್ಥೇ ಗ್ರಹ ಪಂಚಕೆ ಸುರಗುರೌ ಸೇಂದೌ ನವಮ್ಯಾಂ ತಿಥೌ ಲಗ್ನೇ ಕರ್ಕಟಕೆ ಪುನರ್ವಸುಯುತೆ ಮೇಷಂಗತೆ ಭೂಷಣಿ, ಇದರಿಂದ ಕಾಲ, ಶ್ರೀರಾಮಚಂದ್ರನ ಅವತಾರದ ಕಾಲ ಸೂಚಿತವಾಯಿತು. ನಿರ್ದಗ್ಧುಂ ನಿಖಿಲಾಃ ಪಲಾಶ ಸಮಿಧೋ ಮಿಥ್ಯಾದಯೋಧ್ಯಾರಣೇ, ಇದು ಶ್ರೀರಾಮಚಂದ್ರ ಅವತಾರದ ತಾತ್ಪರ್ಯವೇನು, ಯಾತಕ್ಕಾಗಿ ಶ್ರೀರಾಮಚಂದ್ರನ ಅವತಾರವಾಯಿತು ಎಂಬುದು ಅವತಾರದ ಉದ್ದೇಶವನ್ನು ಹೇಳಿತು. ಮತ್ತು ಹುಟ್ಟಿರ್ತಕ್ಕಂಥ ವಸ್ತು ಯಾವುದು ಹೇಳುವಾಗ ಆವಿರ್ಭೂತಮಭೂತ ಪೂರ್ವಪರಂ ಯತ್ಕಿಂಚಿದ್ ಏಕಂ ಮಹಃ, ಇದರಿಂದ ಆ ಪರಾತ್ಪರ ವಸ್ತುವೇ ಕೌಸಲ್ಯ ಗರ್ಭದಲ್ಲಿ ಅವತಾರವನ್ನು ಪಡೀತು ಎಂಬುದಾಗಿ ಭೋಜದೇವ ಇದನ್ನು ಈ ಶ್ಲೋಕದಿಂದ ಅತ್ಯದ್ಭುತವಾಗಿ ವಾಲ್ಮೀಕಿ ಹೇಳಿರ್ತಕ್ಕಂಥ ಸಂಗತಿಯನ್ನು ಕಾಲವನ್ನು ಸೇರಿಸಿ ಇಡೀ ರಾಮಾಯಣ ತಾತ್ಪರ್ಯವನ್ನೇ 3 ಮತ್ತು 4ನೇ ಚರಣದಲ್ಲಿ ಹೇಳಿದ್ದಾನೆ. ಏಕೆಂದರೆ 1ನೇ ಮತ್ತು 2ನೇ ಚರಣದಲ್ಲಿ ಶ್ರೀರಾಮಚಂದ್ರನ ಜನನ ಕಾಲವನ್ನು ವಾಲ್ಮೀಕಿ ಹೇಳಿದ್ದನ್ನು ಉಲ್ಲೇಖ ಮಾಡಿ 3 ಮತ್ತು 4ನೇ ಚರಣದಲ್ಲಿ ಒಟ್ಟು ರಾಮಾಯಣದಲ್ಲಿ ಏನು ವಾಲ್ಮೀಕಿ ಮಹರ್ಷಿ ಹೇಳಿದಾರೋ ಅದಷ್ಟನ್ನು ಅಲ್ಲೇ ಹೇಳಿಬಿಟ್ಟಿದ್ದಾನೆ. ಯಾಕೆಂದರೆ ಒಟ್ಟು ರಾಮಾಯಣದ ತಾತ್ಪರ್ಯವೇನು ಅಂದರೆ ರಾವಣ ಸಂಹಾರ ಅಂದರೆ ದುಷ್ಟ ಸಂಹಾರವೇ ಉದ್ದೇಶ. ಆದ್ದರಿಂದ ಅದನ್ನು ಹೇಳಲಿಕ್ಕೆ ಮುಂದಿನ 2 ಚರಣ ತಗೊಂಡು ಈ 4 ಚರಣಗಳಲ್ಲಿ ರಾಮಾವತಾರದ ಕಾಲ, ರಾಮಾವತಾರದ ಉದ್ದೇಶ ಏನು ಎಂಬುದನ್ನು ಭೋಜದೇವನು ಅದನ್ನು ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾನೆ 4 ಶ್ಲೋಕದಲ್ಲಿ. ಅಷ್ಟೇ ಅಲ್ಲ, ಮತ್ತು ಅದರ ಮೇಲೆ ಒಂದು ಶ್ರೋತೃಗಳಿಗೆ ಒಂದು ಸಂಶಯ ಬರಬಹುದು. ಇದರಲ್ಲಿ ಭೋಜದೇವನು ಉಚ್ಚಸ್ಥೇ ಗ್ರಹ ಪಂಚಕೆ ಸುರಗರು ಸೇಂದೌ ನವಮ್ಯಾಂ ತಿಥೌ ಲಗ್ನೇ ಕರ್ಕಟಕೆ ಪುನರ್ವಸುವಿತೆ ಮೇಷಂಗತೆ ಪೂಷಣಿ ನಿರ್ದಗ್ಧುಂ ನಿಖಿಲಾಃ ಪಲಾಢ ಸಮಿಧೋ ಮೇಧ್ಯಾದ ಅಯೋಧ್ಯಾರಣೇರ್ ಆವಿರ್ಭೂತಮಭೂತಪೂರ್ವಂ ಅಪರಂ ಯತ್ಕಿಂಚಿದೇಕಂ ಮಹಃ ಅಂತ ಇಷ್ಟೇ ಹೇಳಿದ್ನಲ್ಲ, ರಾಮ ಎಂಬ ಶಬ್ದವನ್ನು ಹೇಳಲಿಲ್ವಲ್ಲ ಭೋಜದೇವ. ಹುಟ್ಟಿದು ಶ್ರೀರಾಮ ಅಲ್ವ, ರಾಮಜಿತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತಃ ನಾಮಧೇಯಂ ಗುರುಶ್ಚಕ್ರೇ ಜಗತ್ ಪ್ರಥಮ ಮಂಗಲಂ. ರಾಮ ಅಂತ ಹೆಸರಿನಿಟ್ಟರು ವಸಿಷ್ಠ ಮತ್ತು ದಶರಥರು. ರಾಮಜಿತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತಃ, ಕಾಳಿದಾಸ ಹೇಳ್ತಾನೆ. ಯಾತಕ್ಕಾಗಿ ರಾಮ ಅಂತ ಹೆಸರಿಟ್ಟರು ಅಂದರೆ ಆ ಮಗು ಎಷ್ಟು ಸುಂದರವಾಗಿತ್ತು ಅಂದರೆ, ಸಂಸ್ಕೃತದಲ್ಲಿ ರಾಮ ಅಂದರೆ ರಮು ಅಂದರೆ ಪ್ರೀತಿಗೆ ಸ್ಥಾನ. ರಾಮ ಅಂತ ಯಾತಕ್ಕೆ ಹೆಸರಿಟ್ಟರು ಆ ಮಗುಗೆ ಅಂದರೆ ಆ ಮಗುವಿನ ಶರೀರವೇ ಅಷ್ಟು ಸುಂದರವಾಗಿದ್ದು ನನ್ನ ರಾಮ ಅಂತ ಹೆಸರಿಡು ಅಂತ ಹೇಳೋ ಆಗಿತ್ತಂಥದ್ದು, ಅಷ್ಟು ಸುಂದರವಾಗಿತ್ತಂತೆ ರಾಮನ ಶರೀರ ಅಷ್ಟು ಸುಂದರವಾದದ್ದು. ರಾಮಜಿತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತಃ ನಾಮಧೇಯಂ ಗುರುಶ್ಚಕ್ರೇ ಜಗತ್ ಪ್ರಥಮ ಮಂಗಲಂ. ಜಗತ್ತಿಗೆ ಮೊಟ್ಟ ಮೊದಲ ಮಂಗಲಮಯವಾಗಿರ್ತಕ್ಕಂಥ ಶಬ್ದ ರಾಮಶಬ್ದ. ಹಾಗಾಗಿ ಸಂಸ್ಕೃತ ಭಾಷೆಯನ್ನು ಕಲಿಯುವ ಮೊಟ್ಟ ಮೊದಲು ರಾಮಶಬ್ದ ಕಲಿಸೋದು ಮಂಗಲ ಎಂಬ ದೃಷ್ಟಿಯಿಂದ ಕಲಿಸ್ತಕ್ಕಂಥದ್ದು. ಅಂಥ ರಾಮ ಎಂಬುದಾಗಿ ಹೆಸರು ಬರಬೇಕಲ್ಲ. ಈ ಶ್ಲೋಕದಲ್ಲಿ ಭೋಜದೇವನು ರಾಮ ಎಂಬುದನ್ನು ಹೇಳಲಿಲ್ವಲ್ಲ. ಯತ್ಕಿಂಚಿದೇಕಂ ಮಹಃ,
ಯತ್ಕಿಂಚಿದೇಕಂ ಮಹಃ ಎಂಬುದರಿಂದ ಸಚ್ಚಿದಾನಂದ ವಸ್ತುವಾಯಿತು ಅಂತ ಹೇಳ್ತಾನೆ. ಅದು ಸಚ್ಚಿದಾನಂದ ವಸ್ತು ಅವತಾರವಾಯಿತು ಅಂತ ಹೇಳ್ತಾನೆ. ಅದು ಸರಿ. ಅದರಲ್ಲಿ ರಾಮ ಎಂಬ ಅವನ ಅಭಿಧಾನ ಬರಲಿಲ್ವಲ್ಲ ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ಆ ಭೋಜದೇವನು ಅತ್ಯಂತ ಸುಂದರವಾಗಿ ಆ ರಾಮ ಎಂಬುದನ್ನು ಹೇಗೆ ಆ ರಾಮ ಎಂಬ ಹೆಸರು ರಾಮನಿಗೆ ಹೇಗೆ ಬಂತು ಎಂಬುದನ್ನು ಅಥ ರಾಮಾಭಿಧಾನೇನ ಕವೇಶ್ವರ ಭಜನ್ ಗಿರಘ ಅಲಂಚಕಾರ ಕಾರುಣ್ಯಾತ್ ರಘುಗುಣಾಮನ್ವಯಂ ಹರಿಹಿ. ಇವರು ವಿಷ್ಣುವಿನ ಬಳಿ ಹೋಗಿ ಪ್ರಾರ್ಥನೆ ಮಾಡಿದ ದೇವತೆಗಳೆಲ್ಲರೂ ಕೂಡ ದೇವತೆಗಳಲ್ಲಿ ವಿಷ್ಣುವಿನ ಬಳಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ನೀನು ಅವತಾರ ತಾಗು ಅಂತ. ಹಾಗೆ ವಿಷ್ಣುವಿಂದ ಅವತಾರ ಅಂತ ಇಲ್ಲಿ ಬರಲಿಲ್ವಲ್ಲ ಈ ಶ್ಲೋಕದಲ್ಲಿ. ವಿಷ್ಣುವಿನ ಅವತಾರ ಯತ್ಕಿಂಚಿದೇಕಂ ಮಹಃ ಅಂತೇಳಿ ಹಾಗಲ್ಲ, ಸುಗುಣವೇ ನಿರ್ಗುಣ ಆಕಾರ ತಗೊಂಡು ವಿಷ್ಣುವಿನೇ ಇಳಿದು ಬಂದಿದ್ದಾನೆ. ವಿಷ್ಣುವಿನ ಅವತಾರವೇ ಇದು ಶ್ರೀರಾಮಚಂದ್ರ. ವಿಷ್ಣೋರರ್ಧಂ, ವಾಲ್ಮೀಕಿಯಲ್ಲಿ ವಿಷ್ಣೋರರ್ಧಂ ಅಂತ ಏನು ಹೇಳಿದಾರೋ ವಿಷ್ಣುವಿನ ಅರ್ಧಾಂಶ ಶ್ರೀರಾಮ, ಅದನ್ನು ತಿಳಿಸ್ಲಿಕ್ಕೋಸ್ಕರ ಅಪಿಚ ಎಂಬುದಾಗಿ ಆ ಗದ್ಯದ ಒಂದು ಸಣ್ಣ ಅಂಶವನ್ನು ಸೇರಿಸಿ ಅಪಿಚ ಅಂತ ಹೇಳಿ ಬರೆದಿದೆ. ಅಪಿಚ ಎಂಬುದನ್ನು ಜೋಡಿಸ್ಕೊಳ್ಬೇಕು. ಅಪಿಚ ಎಂಬುದನ್ನು ಯತ್ಕಿಂಚಿದೇಕಂ ಮಹಃ ಅಂತ ಪೂರ್ವಶ್ಲೋಕವೇನಿದೆಯೋ ಆ ಪೂರ್ವಶ್ಲೋಕಕ್ಕೆ ಸಂವಾದಿಯಾಗಿ ಆ ಪೂರ್ವಶ್ಲೋಕದ ಶೇಷಭೂತವಾಗಿ ಈ ಶ್ಲೋಕವನ್ನು ಸೇರಿಸ್ಕೊಳ್ಬೇಕು. ಅಪಿಚ ಅಥ ರಾಮಾಭಿಧಾನೇನ ಕವೇ ಸುರಭಜನ್ ಗಿರಃ ಅಲಂಚಕಾರ ಕಾರುಣ್ಯಾತ್ ರಘೂಣಾಮನ್ವಯಂ ಹರಿಹಿ. ಹರಿಹಿ ರಘೂಣ ಕಾರುಣ್ಯಾತ್ ರಘೂಣಾಮನ್ವಯಂ ಅಲಂಚಕಾರ. ವಿಷ್ಣುವು ತನ್ನ ದಯೆಯಿಂದ ದಯಾಪೂರ್ಣನಾಗಿರ್ತಕ್ಕಂತಹ ವಿಷ್ಣುವು ಹರಿಯು ರಘುವಂಶದವರ ವಂಶವನ್ನೇ ಅಲಂಕಾರಗೊಳಿಸಿದನು, ಅವರನ್ನು ಭೂಷಣಗೊಳಿಸಿದನು. ಯಾವುದರಿಂದ? ಅಥ ರಾಮಾಭಿಧಾನೇನ, ರಾಮನ ಎಂಬ ಹೆಸರಿನಿಂದ. ಅಷ್ಟೇ ಅಲ್ಲ, ಕವೇಸ್ಸುರಭಜನ್ ಗಿರಹ. ಕವೇಹೇ ವಾಲ್ಮೀಕಿ ಮಹರ್ಷಿಗಳ ಗಿರಹ ಮಾತನ್ನು ಸುರಭಯನ್ ಅತ್ಯಂತ ಸುಗಂಧಯುಕ್ತವಾಗಿ ಮಾಡುವಂತೆ ಶ್ರೀರಾಮ ಜನನ ಆಗಿದ್ದರಿಂದ ವಾಲ್ಮೀಕಿಗಳು ವಾಲ್ಮೀಕಿ ರಾಮಾಯಣ ರಚನೆ ಮಾಡಿದರು. ವಾಲ್ಮೀಕಿ ರಾಮಾಯಣ ರಚನೆ ಮಾಡಿದ್ದರಿಂದ ಅದು ಪರಂಕವೀನಾಂ ಆಧಾರಂ ಆಯಿತು. ಹಾಗಾಗಿ ಕವೇ ಸುರಭಯನ್ ಗಿರಹ, ಆ ವಾಲ್ಮೀಕಿಗಳ ಮಾತನ್ನು ಅತ್ಯಂತ ಸುಗಂಧಪೂರ್ಣವನ್ನಾಗಿ ಮಾಡುವಂತೆ ಶ್ರೀರಾಮಚಂದ್ರ ವಿಷ್ಣುವು ರಘುವಂಶದವರ ವಂಶವನ್ನು ರಘುವಂಶದವರ ವಂಶಕ್ಕೆ ಅಲಂಕಾರಭೂತನಾಗಿ ಜನಿಸಿದನು ಅಂತ ಹೇಳ್ತಾರೆ. ಈ ಎರಡು ಶ್ಲೋಕಗಳನ್ನು ಅಪಿಚ ಎಂಬುದನ್ನು ಸೇರಿಸ್ಕೊಂಡು ಎರಡು ಶ್ಲೋಕಗಳನ್ನು ನಾವು ವಿಚಾರ ಮಾಡಿ ನೋಡುವಾಗ ಶ್ರೀರಾಮಚಂದ್ರನ ಅವತಾರ ಅಂತ ಹೇಳ್ತಕ್ಕಂಥದ್ದು, ಶ್ರೀರಾಮಚಂದ್ರನ ಅವತಾರ ಆ ಪರಬ್ರಹ್ಮವಸ್ತು ಯಾವುದು ಉಪನಿಷತ್ತಿನ ಗಮ್ಯವಾಗಿದೆ, ತಾರಕ ಬ್ರಹ್ಮ ಅಂತ ಯಾವುದನ್ನು ಹೇಳ್ತಾರೆ. ರಾಮತಾರಕ ಉಪನಿಷತ್ತಿನಲ್ಲಿ ಉತ್ತರೀಯ ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥ ರಾಮತಾಪನೀಯದಲ್ಲಿ ಉತ್ತರ ರಾಮತಾಪಿ ಹೇಳಿರ್ತಕ್ಕಂಥ ಉಪನಿಷತ್ತಲ್ಲಿ ಯಾವ ವಸ್ತುವಿದೆಯೋ ಅದೇ ವಸ್ತು ಇಲ್ಲಿ ಅವತಾರ ತಗೊಂಡಿದೆ ಎಂಬುದಾಗಿ ತಿಳ್ಕೊಂಡು, ಮತ್ತು ಆ ಹುಟ್ಟಿರ್ತಕ್ಕಂಥ ತೇಜೋಮಯವಾದದ್ದರಿಂದ ಆ ಅವತಾರದ ಉದ್ದೇಶ ರಾಕ್ಷಸರ ಸಂಹಾರ ಆಗ್ತಕ್ಕಂಥದ್ದು, ಅದು ಉದ್ದೇಶ. ಮತ್ತು ವಾಲ್ಮೀಕಿಗಳು ತಮ್ಮ ವಾಲ್ಮೀಕಿ ರಾಮಾಯಣದಿಂದ ಎಲ್ಲ ಕವಿಗಳಿಗೂ ಆಧಾರಭೂತವಾಗಿರ್ತಕ್ಕಂಥ ರಾಮಾಯಣವನ್ನು ರಚನೆ ಆಗುವಂತೆ ರಘುವಂಶದವರ ವಂಶಕ್ಕೆ ಅಲಂಕಾರಭೂತನಾಗಿ ವಿಷ್ಣುವು ಜನಿಸಿದನು ಎಂಬುದಾಗಿ ಸಗುಣ ನಿರ್ಗುಣ ಎರಡನ್ನೂ ಕೂಡ ಭೋಜದೇವನ ಮನಸ್ಸಿನಲ್ಲಿಟ್ಟುಕೊಂಡು ಈ ರಾಮಾವತಾರದ ಎರಡು ಶ್ಲೋಕವನ್ನು ಹೇಳಿದ್ದಾನೆ. ಇದನ್ನು ಈ ರಾಮನವಮಿ ಶುಭ ಸಂದರ್ಭದಲ್ಲಿ ಅನುಸಂಧಾನ ಮಾಡ್ತಾ ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸ್ತಾ ಪುನಃ ಈ ಶ್ಲೋಕವನ್ನು ವಾಚನ ಮಾಡಿ ನನ್ನ ಈ ಪುಟ್ಟ ಪ್ರವಚನಕ್ಕೆ ಮಂಗಲವನ್ನು ಹೇಳ್ತಾನೆ. ಎಲ್ಲ ರಾಮಭಕ್ತರಿಗೂ ಕೂಡ ಮಂಗಲವಾಗಲಿ. ಉಚ್ಚಸ್ಥೇ ಗ್ರಹ ಪಂಚಕೆ ಸುರಗುರೌ ಸೇಂದೌ ನವಮ್ಯಾಂ ತಿಥೌ ಲಗ್ನೇ ಕರ್ಕಟಕೆ ಪುನರ್ವಸಯುತೆ ಮೇಷಂಗತೆ ಭೂಷಣೀ ನಿರ್ದಗ್ಧುಂ ನಿಖಿಲಾಃ ಪಲಾಶ ಸಮಿಧೋ ಮಿಥ್ಯಾದಯೋಧ್ಯಾರಣೇ ಆವಿರ್ಭೂತಮಭೂತಪೂರ್ವಮಪರಂ ಯತ್ಕಿಂಚಿದೇಕಂ ಮಹಃ ಅಪಿಚ ಅಥ ರಾಮಾಭಿಧಾನೇನ ಕವೇಶ್ವರಭಜನ್ ಗಿರಘ ಅಲಂಚಕಾರ ಕಾರುಣ್ಯಾತ್ ರಘುಗುಣಾಮನ್ವಯಂ ಹರಿಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಓಂ ಸ್ವಸ್ತಿ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ.